ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ 2020ನೇ ಇಸ್ವಿಯ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಸೊ ಟೋಟಲ್ ಆಗಿ ಒಂದು 100 ಕ್ವಶನ್ಸ್ ಇರುವಂತಹ ಈ ಕ್ವಶನ್ ಪೇಪರನ್ನು ಆದಷ್ಟು ಒಂದು ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಅದರದ್ದು ಇಂಪಾರ್ಟೆಂಟ್ ಸೆಕ್ಷನ್ ಯಾಕೆ ಆ ಆಪ್ಷನ್ ಇಂಪಾರ್ಟೆಂಟ್ ಅಂತ ಆ ಒಂದು ಆನ್ಸರನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಇನ್ನೂ ಡೀಟೇಲ್ ಆಗಿ ನಿಮಗೆ ಕ್ಲಾಸಸ್ ಬೇಕಂದರೆ ಅನ್ಅಕಾಡೆಮಿ ಕೂಡ ನಾನು ಕ್ಲಾಸಸ್ ತೊಗೊಳ್ತಿದ್ದೇನೆ. ಅದರಲ್ಲೂ ಕೂಡ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೇನೆ. ಅದಕ್ಕೂ ಕೂಡ ನೀವು ಅಟೆಂಡ್ ಆಗ್ಬೋದು. ಹಾಗಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ಕ್ವಶನ್ ಪೇಪರನ್ನು ನೋಡೋಣ. ನೋಡಿ, ಮೊದಲನೇದಾಗಿ ಇದು ಆ್ಯಕ್ಚುಲಿ ಇರುವಂಥದ್ದು 3 ಗಂಟೆಯಿಂದ 4:30 ಅಂದರೆ ಸುಮಾರು 1.5 ಗಂಟೆ ಇರುವಂಥ ಎಕ್ಸಾಮಲ್ಲಿ. ಸೊ ನಾವು ನೋಡಲಿಕ್ಕೆ ಹೋದರೆ ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ. ಸೊ ಆದಷ್ಟು ಕ್ವಿಕ್ಕಾಗಿ ಆನ್ಸರ್ ಮಾಡುವಂತಹ ಒಂದು ಬಹಳ ಪ್ರಾಮುಖ್ಯತೆ ನಾವು ಈ ಒಂದು ಕ್ವಶನ್ ಪೇಪರಲ್ಲಿ ಕಾಣ್ತೇವೆ. ಸೊ ಫಸ್ಟಾಗಿ ನೋಡಿ, ಟೆಸ್ಟ್ ಐಡೆಂಟಿಫಿಕೇಷನ್ ಪರ್ಟೇನ್ಸ್ ಟು ದಿ ಫೀಲ್ಡ್ ಆಫ್. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಅಂದರೆ ಅದು ಇನ್ವೆಸ್ಟಿಗೇಷನ್ ಹೇಳುವಂಥದ್ದು. ಸೆಕ್ಷನ್ 9ಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು ಐಡೆಂಟಿಫಿಕೇಷನ್ ಆಫ್ ಅ ಪರ್ಟಿಕ್ಯುಲರ್ ಫ್ಯಾಕ್ಟ್, ರೆಲೆವೆಂಟ್ ಫ್ಯಾಕ್ಟ್ಸ್ ಅಂತ ಯಾವುದ್ರು ಬರುತ್ತೆ. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಮಾಡುವಂಥದ್ದು ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್. ಹಾಗೆ ನೆಕ್ಸ್ಟ್, ವಿತ್ ಸೆಕ್ಷನ್ ಆಫ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಡೀಲ್ಸ್ ವಿತ್ ದಿ ಎಫೆಕ್ಟ್ಸ್ ಆಫ್ ನಾನ್ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಬಿ ರಿಜಿಸ್ಟರ್ಡ್. ರಿಜಿಸ್ಟ್ರೇಷನ್ ಆ್ಯಕ್ಟಿನ ಯಾವ ಒಂದು ಸೆಕ್ಷನ್ನು ಸಪೋಸ್ ಒಂದು ಡಾಕ್ಯುಮೆಂಟನ್ನು ರಿಜಿಸ್ಟರ್ ಮಾಡದಿದ್ದರೆ ಅದರ ಪರಿಣಾಮಗಳು ಏನಾಗ್ತದೆ ಅಂತ ಒಂದು ಯಾವ ಸೆಕ್ಷನಲ್ಲಿ ನಾವು ಕಾಣ್ತೇವೆ ಅಂತ. ಸೊ ಅದರದ್ದು ಆನ್ಸರು ಎ, ಸೆಕ್ಷನ್ 49. ಅದು ಏನು ಹೇಳುತ್ತೆ? ರಿಜಿಸ್ಟ್ರೇಷನ್ ಮಾಡಿದರೆ ಅದ್ರದ್ದು ಎಫೆಕ್ಟ್ ಏನಂತ ನಾವು ಕಾಣ್ಬೋದು. ನೆಕ್ಸ್ಟ್ ಥರ್ಡ್ ಕ್ವಶನು, ಸೆಕ್ಷನ್ 27 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಅಪ್ಲೈಸ್ ಎ ವೆನ್ ದಿ ಪರ್ಸನ್ giving information is an accused but not in police custody. B, when the person giving information is an accused and is in police custody. C, when the person is in police custody but not an accused. D, either A or B. Section 27 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ದು ಯಾವ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾ ಇದೆ ಅಂತ ಹೇಳಿಕೆ ನೋಡಿದ್ರೆ ಇದರಲ್ಲಿ ಆನ್ಸರ್ ಏನಾಗುತ್ತೆ? ಬಿ, ವೆನ್ ದಿ ಪರ್ಸನ್ ಗಿವಿಂಗ್ ಇನ್ಫಾರ್ಮೇಷನ್, ಅಕ್ಯೂಸ್ಡ್ ಏನಿದ್ದಾನೆ, ಯಾರು ಇನ್ಫಾರ್ಮೇಷನ್ ಕೊಡ್ತಿರ್ತಾನೆ ಅವನು ಅಕ್ಯೂಸ್ಡ್ ಆಗಿರಬೇಕು. ಹಾಗೆ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥದ್ದು ಬಹಳ ಮುಖ್ಯ. ಆವಾಗ ಮಾತ್ರ ಅ ಪಾರ್ಟ್ ಆಫ್ ದಿ ಡಾಕ್ಯುಮೆಂಟ್ ವಿಚ್ ಲೆಡ್ ಟು ಡಿಸ್ಕವರಿ ಆಫ್ ಎ ಪರ್ಟಿಕ್ಯುಲರ್ ಫ್ಯಾಕ್ಟ್ ದ್ಯಾಟ್ ಈಸ್ ರೆಲೆವೆಂಟ್. ನೆಕ್ಸ್ಟ್ ಫೋರ್ತ್ ಒನ್, ವಿತ್ ಸೆಕ್ಷನ್ ಆಫ್ ದಿ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ 1996 ಎಂಪವರ್ಸ್ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್ ಟು ರೂಲ್ ಆನ್ ಇಟ್ಸ್ ಜ್ಯೂರಿಡಿಕ್ಷನ್. ಜ್ಯೂರಿಡಿಕ್ಷನ್ಗೆ ಸಂಬಂಧಪಟ್ಟದ್ದು ನಾವು ಎಲ್ಲಿ ಕಾಣ್ತೇವೆ ಅಂತ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟಲ್ಲಿ. ಸೊ ಅದು ಸೆಕ್ಷನ್ 16A ಹೇಳುವಂಥದ್ದು. Next, fifth one, an order under Rule 5 or Rule 7 of Order 33 of CPC rejecting an application for permission to sue as an indigent person is. ಉದಾಹರಣೆಗೆ ಇಲ್ಲಿ ರೂಲ್ 5 ಅಥವಾ ರೂಲ್ 7, 33 ಆರ್ಡರ್ 33 ರೂಲ್ 5 ಅಥವಾ ರೂಲ್ 7ಅಲ್ಲಿ ಒಂದು ಅಪ್ಲಿಕೇಶನನ್ನು, ಯಾವ ಅಪ್ಲಿಕೇಶನ್ನು? ಇಂಡಿಜೆಂಟ್ ಪರ್ಸನ್ ಅಂತ ಏನು ಸೂ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಫಸ್ಟು, ಈ ಲೀವ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಅದು ಸಪೋಸ್ ರಿಜೆಕ್ಟ್ ಆದರೆ ಅದು ಯಾವ ಆರ್ಡ್ರಲ್ಲಿ? ಅಂಡರ್ ಈ ಆರ್ಡರ್ 33 ರೂಲ್ 5 ಅಥವಾ ರೂಲ್ 7ನಲ್ಲಿ ಆಗಿದ್ದರೆ ಅದ್ರದ್ದು ನೆಕ್ಸ್ಟ್ ರೆಮಿಡೀಸ್ ಏನು ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು. ಸೊ ಅದು ನಾವು ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ ಬಿ, ಇಟ್ಸ್ ಆ್ಯನ್ ಅಪೀಲಬಲ್ ಆರ್ಡರ್. Sixth question, section 112 of Indian Evidence Act 1872 provides for A, presumption of life, B, presumption of death, C, presumption of marriage and D, presumption of legitimacy. ಒಂದು ಮಗು ಒಂದು ಸಮಯದಲ್ಲಿ ಹುಟ್ಟಿದರೆ ಅದರದ್ದು ತಂದೆ ಯಾರು ಅಂತ ನಿರ್ಧಾರ ಮಾಡಲಿಕ್ಕೆ ಒಂದು ಕನ್ಕ್ಲೂಸಿವ್ ಪ್ರೂಫ್ ಅಂತ ಹೇಳುವಂಥದ್ದು ಸೆಕ್ಷನ್ 112ಅಲ್ಲಿ ಕಾಣ್ತೇವೆ. ಅದು ಪ್ರಿಸಂಪ್ಷನ್ ಆಫ್ ಲೆಜಿಟಿಮಸಿ ನಾವು ಇಲ್ಲಿ ಕಾಣುವಂಥದ್ದು. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next one, seventh one, when the judgment of a court consists of certain observations, such observations are called A, arbitrary dicta, B, stare decisis, C, ratio decidendi and D, none of the above. ಸೊ ಇದರಲ್ಲಿ ಒಂದು ಜಡ್ಜ್ಮೆಂಟಲ್ಲಿ ಹಲವಾರು ವಿಭಾಗಗಳಿರ್ತವೆ. ಮೇನು ಆಪರೇಟಿವ್ ಪೋರ್ಷನ್ ಅಂತ ಹೇಳುವಂಥದ್ದು. ಆಪರೇಟಿವ್ ಪೋರ್ಷನನ್ನು ಬಿಟ್ಟು ಬೇರೆ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದರೆ ಅದು ಕಾಣುವಂಥದ್ದು ಆರ್ಬಿಟರಿ ಡಿಕ್ಟಾ ಅಂತ ನಾವು ಕಾಣ್ತೇವೆ. ಓಕೆ, ಕೆಲವೊಂದು ಒಬ್ಸರ್ವೇಷನ್ ಮಾಡಿರುವಂಥದ್ದು, ಅದಕ್ಕೆ ಆರ್ಬಿಟರಿ ಡಿಕ್ಟಾ. ಮೇನ್ ಆಪರೇಟಿವ್ ಪೋರ್ಷನ್ ಅಂತ ಅಲ್ಲ, ಅದನ್ನು ಬಿಟ್ಟು ಉಳಿದ ಒಬ್ಸರ್ವೇಷನ್ಗಳಿದ್ರೆ ಅದು ಆರ್ಬಿಟರಿ ಡಿಕ್ಟಾ. Eighth question, presumption under section 113A of Indian Evidence Act 1872 implies
113A ಬರುವಂತಹ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾವ ರೀತಿಯ ಪ್ರಿಸಂಪ್ಷನ್ ಅದು ಅಂತ ನಾವು ನೋಡೋದಾದರೆ ಅದು ಯಾವುದು ಆ್ಯಕ್ಚುಲಿ ಅಬೇಟ್ಮೆಂಟ್ ಆಫ್ ಸುಸೈಡ್ ಬೈ ಮ್ಯಾರಿಡ್ ವುಮನ್, ಮದುವೆಯಾದಂಥ ಹೆಂಗಸರು ಒಂದು ವೇಳೆ ಸುಸೈಡಲ್ಲಿ ಸತ್ತೋದ್ರೆ ಅವರಿಗೆ ಅಬೇಟ್ ಮಾಡಿದ್ದಾರೆ ಹೇಳುವಂಥ ಒಂದು ಪ್ರಿಸಂಪ್ಷನ್ ಬರುತ್ತೆ. ಸೊ ಆ ಪ್ರಿಸಂಪ್ಷನ್ ಯಾವುದು? ಅದು ಬಿ, ಕೋರ್ಟ್ ಮೇ ಪ್ರೆಸ್ಯೂಮ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ 9th ಕ್ವಶನ್, ವಿಚ್ ಸೆಕ್ಷನ್ ಆಫ್ ದಿ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ 1996 ಡೀಲ್ಸ್ ವಿತ್ ಟೈಮ್ ಆಫ್ ಕಮೆನ್ಸ್ಮೆಂಟ್ ಆಫ್ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್? ಸೊ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್ ಯಾವಾಗ ಕಮೆನ್ಸ್ ಆಗುತ್ತೆ ಹೇಳುವಂಥ ಸೆಕ್ಷನ್ ಯಾವುದು ಅಂತ ಹೇಳಿ ನಾವು ನೋಡೋದಾದರೆ ಇಲ್ಲಿ ಆಪ್ಷನ್ಸ್ ನೋಡಿ 20, 21, 22 ಆ್ಯಂಡ್ ನನ್ ಆಫ್ ದಿ ಅಬೌವ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಿ, ಸೆಕ್ಷನ್ 21. ಸೊ ಸೆಕ್ಷನ್ 21 ಕಮೆನ್ಸಸ್ ಆನ್ ದಿ ಡೇಟ್ ಆನ್ ವಿಚ್ ಅ ರಿಕ್ವೆಸ್ಟ್ ಫಾರ್ ದ್ಯಾಟ್ ಎ ಡಿಸ್ಪ್ಯೂಟ್ ಟು ಬಿ ರೆಫರ್ ಟು ಆರ್ಬಿಟ್ರೇಷನ್ ಈಸ್ ರಿಸೀವ್ಡ್ ಬೈ ರೆಸ್ಪಾಂಡೆಂಟ್. ಸೊ ಯಾವಾಗ ಆ ರೆಸ್ಪಾಂಡೆಂಟ್ ರಿಸೀವ್ ಮಾಡ್ತಾನೆ ರಿಕ್ವೆಸ್ಟನ್ನು ಆರ್ಬಿಟ್ರೇಷನ್ಗೆ ರೆಫರ್ ಮಾಡಬೇಕು ಹೇಳುವಂಥದ್ದು, ಸೊ ಆ ಸಮಯದಿಂದ ಅದು ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್ ಕಮೆನ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ 10th ಕ್ವಶನ್, which of the following statement is true in context of section 5 of the Prevention of Corruption Act of 1988? ಕರಪ್ಷನ್ ಆ್ಯಕ್ಟಿಗೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೇಳಿರುವಂತಹ ಯಾವ್ಯಾವ ಸ್ಟೇಟ್ಮೆಂಟ್ಗಳು, ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಕೇಳುವಂಥದ್ದು. ಸೊ 4 ಆಪ್ಷನ್ಸ್ ಇದೆ. ಅ ಸ್ಪೆಷಲ್ ಜಡ್ಜ್ ಕೆನಾಟ್ ಟೇಕ್ ಅ ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ವಿತೌಟ್ ದ ಅಕ್ಯೂಸ್ ಬೀಯಿಂಗ್ ಕಮಿಟೆಡ್ ಟು ಹಿಮ್ ಫಾರ್ ಟ್ರಯಲ್ and in trying the accused persons need not follow the procedure prescribed by the Code of Criminal Procedure for the trial of warrant cases by the magistrates. B option ಏನು? Special judge may take cognizance of offences without the accused being committed to him for trial and in trying the accused persons shall follow the procedure prescribed by the Code of Criminal Procedure 1973 for the trial of warrant cases by the magistrates. ಸಿ, ಅ ಸ್ಪೆಷಲ್ ಜಡ್ಜ್ ಶಲ್ ಟೇಕ್. ಸೊ ಇಲ್ಲಿ ನಾವು ಇಲ್ಲಿ ಕಾಣ್ತಾ ಇರೋದು ಸೇಮ್ ಸೆಂಟೆನ್ಸ್ಗಳು, ಆದರೆ ಇಲ್ಲಿ ಕೆನಾಟ್ ಟೇಕ್, ಮೇ ಟೇಕ್, ಹಾಗೆ ಶಲ್ ಟೇಕ್ ಅ ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಅಂತ ನಾವು ಕಾಣುವಂಥದ್ದು. ಹಾಗೆ ಡಿ, ನನ್ ಆಫ್ ದಿ ಅಬೌವ್. ಸೊ ಇದು ಹೀಗಿರುವಾಗ ಯಾವ ಆಪ್ಷನ್ ಇಸ್ ಟ್ರೂ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ ಬಿ, ಅ ಸ್ಪೆಷಲ್ ಜಡ್ಜ್ ಮೇ ಟೇಕ್ ಅ ಕಾಗ್ನಿಸೆನ್ಸ್ ಅಂತ ಹೇಳಿ ಅದು ಸೆಕ್ಷನ್ 5 ಇರುವಂಥದ್ದು. ಸೆಕ್ಷನ್ 5 ಸಬ್ಸೆಕ್ಷನ್ 1 ಪ್ರೊಸೀಜರ್ ಆ್ಯಂಡ್ ಪವರ್ಸ್ ಆಫ್ ಸ್ಪೆಷಲ್ ಜಡ್ಜ್ ಅದರಲ್ಲಿ ನಾವು ಕಾಣುವಂಥದ್ದು ಈ ಒಂದು ಆಪ್ಷನ್. ಸೊ ಇಟ್ ಮೇ ಟೇಕ್ ಕಾಗ್ನಿಸೆನ್ಸ್ ಅಂತ ಹೇಳಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ 11th ಕ್ವಶನ್, ಕಂಡೀಷನ್ ಆ್ಯಂಡ್ ವಾರಂಟಿ ಆರ್ ಡಿಫೈನ್ಡ್ ಇನ್ ದಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಇನ್ ವಿಚ್ ಸೆಕ್ಷನ್? ಸೆಕ್ಷನ್ 11, 12, 13 ಆ್ಯಂಡ್ 16. ಸೊ ಕಂಡೀಷನ್ ಆ್ಯಂಡ್ ವಾರಂಟಿ ಬಹಳ ಮುಖ್ಯ, ಯಾಕೆಂದರೆ ಒಂದು ಡಿಫೆಕ್ಟಿವ್ ಗೂಡ್ ಇದ್ದರೆ ಅದು ಬ್ರೀಚ್ ಆಫ್ ಕಂಡೀಷನ್ ಆಗುತ್ತಾ, ಬ್ರೀಚ್ ಆಫ್ ವಾರಂಟಿ ಆಗುತ್ತಾ ಹೇಳುವಂಥದ್ದು ತಿಳ್ಕೊಳ್ಳೋಂಥದ್ದು ಬಹಳ ಅಗತ್ಯ ಆಗುತ್ತೆ. ಬ್ರೀಚ್ ಆಫ್ ಕಂಡೀಷನ್ ಆದರೆ ಆ ಸೂಟನ್ನು, ಆ ಕಾಂಟ್ರಾಕ್ಟನ್ನು ಕಂಪ್ಲೀಟಾಗಿ ರಿಸೈನ್ ಮಾಡ್ಬೋದು. ಬರೀ ಬ್ರೀಚ್ ಆಫ್ ವಾರಂಟಿ ಆದರೆ ಡ್ಯಾಮೇಜಸ್ ಕ್ಲೇಮ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸೆಕ್ಷನ್ 12 ಡೀಲ್ಸ್ ವಿತ್ ದ ಡೆಫಿನಿಷನ್ಸ್ ಆಫ್ ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್ ಆಫ್ ಗೂಡ್ಸ್ ಅಂತ ಏನು ಮೂವಬಲ್ ಪ್ರಾಪರ್ಟಿ ಇದೆ ಅದ್ರ ಬಗ್ಗೆ ಹೇಳುವಂಥದ್ದು. Next 12th question, section 9 of the Arbitration and Conciliation Act 1996 deals with A. Interim measures by the court, B. Setting aside of an arbitral award, C. Termination of arbitration proceedings, D. Both A and B. ಸೊ ಇದರಲ್ಲಿ ಸೆಕ್ಷನ್ 9 ಯಾವುದ್ರ ಬಗ್ಗೆ ಹೇಳುವಂಥದ್ದು ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆ್ಯಕ್ಟಿಗೆ ಅಂತ ನೋಡಿದ್ರೆ ಅದು ಎ, ಇಂಟರಿಮ್ ಮೆಷರ್ಸ್ ಬೈ ದಿ ಕೋರ್ಟ್ ಅಂತ. ನೆಕ್ಸ್ಟ್ 13th ಕ್ವಶನ್, ವೇರ್ ಅ ಕೇಸ್ ರಿಲೇಟ್ಸ್ ಟು 2 or more offences of which at least one of the offence is cognizable and other offences are non-cognizable. ಈಗ ಒಂದು ಕೇಸಲ್ಲಿ ಒಂದು ಒಫೆನ್ಸ್ ಕಾಗ್ನಿಸಬಲ್ ಆಗಿ ಉಳಿದ ಒಫೆನ್ಸ್ಗಳು ನಾನ್ ಕಾಗ್ನಿಸಬಲ್ ಆದರೆ ಅದನ್ನು ಯಾವ ರೀತಿಯ ಕೇಸ್ ಅಂತ ತಿಳ್ಕೊಳ್ತಾರೆ ಅಂತ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಆಪ್ಷನ್ ನೋಡಿ, ದ ಕೇಸ್ ಶಾಲ್ ಬಿ ಡೀಮ್ ಟು ಬಿ ಕಾಗ್ನಿಸಬಲ್ ಕೇಸ್, ಬಿ ದ ಕೇಸ್ ಶಾಲ್ ಬಿ ಡೀಮ್ ಟು ಬಿ ನಾನ್ ಕಾಗ್ನಿಸಬಲ್ ಕೇಸ್, ಸಿ ದ ಕೇಸ್ ಶಾಲ್ ಬಿ ಡೀಮ್ ಟು ಬಿ ಕಾಗ್ನಿಸಬಲ್ ಕೇಸ್ only if the offence is punishable with imprisonment for 7 years or more, or D, none of the above. ಇದರಲ್ಲಿ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇದಕ್ಕೆ ಸೆಕ್ಷನ್ ಯಾವುದು? ಸೆಕ್ಷನ್ 155 ಸಬ್ಸೆಕ್ಷನ್ 4 ಆಫ್ CRPC ಹೇಳ್ತದೆ. ಸೊ ಅದರಲ್ಲಿ ಏನು ಹೇಳ್ತದೆ? ಇನ್ಫಾರ್ಮೇಷನ್ ಆಸ್ ಟು ದಿ ನಾನ್ ಕಾಗ್ನಿಸಬಲ್ ಕೇಸಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಆಫ್ ಸಚ್ ಕೇಸಸ್ ಅಂತ ಹೆಡ್ಡಿಂಗ್ ಇರುವಂಥದ್ದು. ಸೊ ಅದರಲ್ಲಿ ಬರುವಂಥದ್ದು ಒಂದು ಕಾಗ್ನಿಸಬಲ್ ಕೇಸ್ ಇದ್ದರೂ ಅದು ಕಾಗ್ನಿಸಬಲ್ ಕೇಸ್ ಅಂತಲೇ ಕಂಪ್ಲೀಟಾಗಿ ಅದು ಟ್ರಯಲ್ ಆಗುತ್ತೆ ಅಂತ ಹೇಳುವಂಥದ್ದು. ಆ ಇನ್ವೆಸ್ಟಿಗೇಷನ್ನ ಹಾಗೆ ತೊಗೊಂಡು ಹೋಗಬೇಕು ಅಂತ. ನೆಕ್ಸ್ಟ್ ಕ್ವಶನ್ನು 14th ಕ್ವಶನ್, ದ ಪ್ರೆಸೆಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈಸ್ ಅಂತ. ಸೊ ಇದು ಆ್ಯಕ್ಚುಲಿ ಆ ಕಾಲದಲ್ಲಿ ಶ್ರೀ ಕೆ ವೇಣುಗೋಪಾಲ್ ಅಂತ ಇದ್ದರು. ಈಗ ಆರ್ ವೆಂಕಟರಮಣಿ ಹೇಳುವಂಥವರು ಅವರು ಪ್ರೆಸೆಂಟ್ ಅಟಾರ್ನಿ ಜನರಲ್ ಆಗಿದ್ದಾರೆ. ಸೊ ಇದು ನಮ್ಮ ಪ್ರೆಸೆಂಟ್ ರೀಸೆಂಟ್ ಕರೆಂಟ್ ಅಫೇರ್ಸು ನೋಡಿಟ್ಕೊಳ್ಳಿ. ಹಾಗೆ 15th ಕ್ವಶನ್, ಸೆಕ್ಷನ್ 5 ಆಫ್ ದಿ ಲಿಮಿಟೇಷನ್ ಆ್ಯಕ್ಟ್ 1963 ಈಸ್ ಅಪ್ಲಿಕೇಬಲ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸಸ್? A. Appeals and application, B. Suits, appeals and applications, C. Original cause of action, D. Suits, appeals and applications. ಯಾಕೆಂದರೆ ಸೆಕ್ಷನ್ 5 ಅಂತ ಏನು ಹೇಳ್ತದೆ ಅಂದರೆ ಎಕ್ಸ್ಟೆನ್ಷನ್ ಆಫ್ ಪ್ರಿಸ್ಕ್ರೈಬ್ ಪೀರಿಯಡ್ ಇನ್ ಸರ್ಟನ್ ಕೇಸಸ್. ಕೆಲವೊಂದು ಪ್ರಿಸ್ಕ್ರೈಬ್ ಪೀರಿಯಡನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಡುತ್ತೆ. ಆ ಲಿಮಿಟೇಷನ್ ಪೀರಿಯಡ್ಗಿಂತ ಜಾಸ್ತಿ
ಕೊಟ್ಟಿರುವಂಥ ಲಿಮಿಟೇಷನ್ ಪೀರಿಯಡ್ಗಿಂತ ಜಾಸ್ತಿ ಎಕ್ಸ್ಟೆಂಡ್ ಮಾಡಲಿಕ್ಕೆ. ಸೊ ಹಾಗಿರುವಾಗ ಅದು ಯಾವ ರೀತಿಗೆ ಅಂದರೆ ಸೂಟ್ಸ್ಗೆ ಅಪ್ಲೈ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಎಕ್ಸ್ಟೆನ್ಷನ್ ಆಫ್ ಈ ಲಿಮಿಟೇಷನ್ ಪೀರಿಯಡ್ ಕೆಲವೊಂದು ರೂಲ್ಸ್ ಏನಿದೆ ಅದು ಸೂಟ್ಸ್ಗೆ ಅಪ್ಲೈ ಆಗೋದಿಲ್ಲ. ಇಟ್ ಅಪ್ಲೈಸ್ ಓನ್ಲಿ ಟು ದ ಅಪೀಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ 16th ಕ್ವಶನ್, ಹೂ ವಾಸ್ ದಿ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಟು ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಿ ಪಂಡಿತ್ ಜವಾಹರ್ಲಾಲ್ ನೆಹರು, ಸಿ ಶ್ರೀ ವಿ ಎನ್ ರಾವ್ ಆ್ಯಂಡ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಇದು ಶ್ರೀ ಬಿ ಎನ್ ರಾವ್ ಅವರು. ಇಟ್ ವಾಸ್ ಇನಿಷಿಯಲಿ ಡ್ರಾಫ್ಟ್ ವಾಸ್ ಪ್ರಿಪೇರ್ಡ್ ಬೈ ಹಿಮ್. ಸೊ ಹಿ ವಾಸ್ ದಿ ಕಾನ್ಸ್ಟಿಟ್ಯೂಷನ್ advisor to the Constituent Assembly. Next one, 17th question. Power of the manager of a joint Hindu family to alienate joint family property has been defined by the Judicial Committee of the Privy Council in ಒಬ್ಬ ಮ್ಯಾನೇಜರ್ ಏನು ಕರ್ತೃ ಅಂತ ಏನಿರ್ತಾರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಅವರಿಗೆ ಆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನ ಮಾರಾಟ ಮಾಡುವ ಹಕ್ಕಿದೆ ಅಂತ ಒಂದು ಕೇಸಲ್ಲಿ ಹೇಳಿದ್ದಾರೆ. ಯಾವ ಕೇಸ್ ಅದು? ಅದು ಎ ಹನುಮಾನ್ ಪ್ರಸಾದ್ ವರ್ಸಸ್ ಮೊಹಮ್ಮದ್ ಬಬೂಯಿ ಅಂತ ಹೇಳುವಂಥ ಕೇಸ್ ಇದು. ನೆಕ್ಸ್ಟ್ ಕ್ವಶನ್, 18th ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸೊ ಇಲ್ಲಿ ಯಾವ ಚೀಫ್ ಜಸ್ಟಿಸ್ಸು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೂ ಕೂಡ ವರ್ಕ್ ಮಾಡಿದ್ದಾರೆ ಹೇಳುವಂಥ ಕೇಸ್ ನೋಡಿದರೆ ಇದು ಜಸ್ಟಿಸ್ ಎಂ ಹಿದಾಯತುಲ್ಲಾ. ಇವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು ಹಾಗೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ he has acted upon. 19th question. Section 52 of TP Act deals with the transfer of property pending suit relating thereto. Which doctrine applies to the said section? A. Pendent transfer, B. Sub judice transfer, C. Doctrine of lis pendens, and D. None of the above. ಸೊ ಇದರಲ್ಲಿ ಯಾವ ಇದು ನಾವು ನೋಡೋದಂದರೆ ಡಾಕ್ಟ್ರಿನ್ ಆಫ್ ಲಿಸ್ ಪೆಂಡೆನ್ಸ್. ಸೂಟ್ ಪೆಂಡಿಂಗ್ ಇರುವಾಗ, ವೆನ್ ದರ್ ಇಸ್ ಅ ಪೆಂಡೆನ್ಸಿ ಆಫ್ ಲಿಟಿಗೇಷನ್ ಆರ್ ವೆನ್ ದರ್ ಇಸ್ ಅ ಪೆಂಡೆನ್ಸಿ ಆಫ್ ಸೂಟ್, ಆವಾಗ ಯಾವುದೇ ರೀತಿಯ ಟ್ರಾನ್ಸ್ಫರ್ ಮಾಡಬಾರ್ದು. ಮಾಡಿದರೆ ಯಾರು ಟ್ರಾನ್ಸ್ಫರ್ ಇರ್ತಾರೆ, ಹಿ ಈಸ್ ಸಬ್ಜೆಕ್ಟೆಡ್, ಹಿ ಈಸ್ ಲಯಬಲ್ ಟು ವಾಟ್ ಎವರ್ ಆ ಡಿಸಿಷನ್ ಏನಿರುತ್ತೆ ಅದಕ್ಕೆ ದೇ ಆರ್ ಲಯಬಲ್ ಅಂತ ಹೇಳಿ ನಾವು ಸೆಕ್ಷನ್ 52 ಆಫ್ TP ಆ್ಯಕ್ಟಲ್ಲಿ ನೋಡ್ತೇವೆ. ನೆಕ್ಸ್ಟ್ 20th ಕ್ವಶನ್. A contract is void if both the parties to an agreement are under a mistake. ಯಾವ ಮಿಸ್ಟೇಕ್ ಆದರೆ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ ಅಂದರೆ ಬೈಲ್ಯಾಟ್ರಲ್ ಮಿಸ್ಟೇಕ್ ಆದರೆ ಆವಾಗ ಯಾವ ರೀತಿಯ ಮಿಸ್ಟೇಕ್ ಆಗಿರಬೇಕು. ಮಿಸ್ಟೇಕ್ ಆಫ್ ಲಾ ಏನು ಹೇಳುತ್ತೆ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಲಾ ಗೊತ್ತಿಲ್ಲ ಅಂತ ಒಬ್ಬರು ತಪ್ಪು ತಿಳ್ಕೊಂಡ್ರು ಇಬ್ಬರು ತಪ್ಪು ತಿಳ್ಕೊಂಡ್ರು ಕಾನೂನು ಅದಕ್ಕೆ ವಾಯ್ಡ್ ಅಂತ ಹೇಳೋದಿಲ್ಲ. ಆದರೆ ವೆನ್ ದೇರ್ ಇಸ್ ಅ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಫ್ರಮ್ ಬೋತ್ ದಿ ಸೈಡ್ಸ್, ಇಫ್ ಬೋತ್ ದಿ ಪಾರ್ಟೀಸ್ ಟು ಅನ್ ಅಗ್ರಿಮೆಂಟ್, if they are under a mistake of fact bilaterally, then contract is void as per section 20 of Indian Contract Act. 21st question. Under section 14 of the Limitation Act 1963, defect of jurisdiction must relate to A. territorial jurisdiction, B. pecuniary jurisdiction, C. subject matter jurisdiction, and D. either A or B or C. ಸೊ ಇದು ಕೆಲವೊಂದು ಸೆಕ್ಷನ್ 14 ಸೆಕ್ಷನ್ 12, 11 ಅದರಲ್ಲೆಲ್ಲ ಹೇಳುವಂಥದ್ದು ಯಾವ ಟೈಮನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಹೇಳುವಂಥದ್ದು. ಸೊ ಸೆಕ್ಷನ್ 14 ಹೇಳುವಂಥದ್ದು ಎಕ್ಸ್ಕ್ಲೂಷನ್ ಆಫ್ ಟೈಮ್ ಆಫ್ ಪ್ರೊಸೀಡಿಂಗ್ ಬೋನಾಫಿಡೆ ಇನ್ ಕೋರ್ಟ್ ವಿತೌಟ್ ಜ್ಯೂರಿಡಿಕ್ಷನ್. ಸೊ ಯಾವುದೋ ಒಂದು ಕೋರ್ಟಲ್ಲಿ ಬೇರೆ ಕೋರ್ಟಲ್ಲಿ ಅವರು ಟ್ರೈ ಮಾಡ್ತಿರ್ತಾರೆ ಕೇಸ್, ಒರಿಜಿನಲ್ ಯಾವ ಕೇಸ್ ಕೋರ್ಟಿಗೆ ಹೋಗಬೇಕಿತ್ತು ಅದು ಬಿಟ್ಟು ಬೇರೆ ಯಾವುದೋ ಜ್ಯೂರಿಡಿಕ್ಷನ್ ಇರುವಂಥ ಕೋರ್ಟಿಗೆ ಹೋದಾಗ ಆ ಟೈಮನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಬೋನಾಫಿಡೆ ಲಿಟಿಗೇಷನ್ ಆಗಿದ್ದಾಗ ಮಾತ್ರ. ಸೊ ಆ ಯಾವ ಥರ ಜ್ಯೂರಿಡಿಕ್ಷನ್ ಬಗ್ಗೆ ಸೆಕ್ಷನ್ 14 ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದರೆ ಅದು ಎನಿ ಟೆರಿಟೋರಿಯಲ್ ಇರಲಿ, ಪೆಕ್ಯುನರಿ ಇರಲಿ, ಸಬ್ಜೆಕ್ಟ್ ಮ್ಯಾಟರ್ ಇರಲಿ. ಸೊ ಡಿ ಈಸ್ ದಿ ಕರೆಕ್ಟ್ ಆನ್ಸರ್, ಇದರ್ ಎ ಆರ್ ಬಿ ಆರ್ ಸಿ. ಸೆಕ್ಷನ್ 22, question number 22. In which of the following cases has the Supreme Court ruled that the members of the transgender community who are neither male nor female at the time of the birth are recognized as third gender for the purpose of safeguarding and enforcing their fundamental and other legal, social and economic rights guaranteed under the Constitution? ಸೊ ಈ ಥರ್ಡ್ ಜೆಂಡರ್ಗೆ ಟ್ರಾನ್ಸ್ಜೆಂಡರ್ ಅಂತ ಏನು ಹೇಳ್ತಾರೆ, ಅವರ ಫಂಡಮೆಂಟಲ್ ರೈಟ್ಸನ್ನು ರೆಕಗ್ನೈಸ್ ಮಾಡಿರುವಂಥದ್ದು ಯಾವ ಕೇಸಲ್ಲಿ, ಕೇಸ್ ಲಾದಲ್ಲಿ ಅಂತ ಕೇಳಿರುವಂಥ ಕ್ವಶನ್ ಇದು. ಇದಕ್ಕೆ ಆನ್ಸರು ಬಿ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟ್ 23rd ಕ್ವಶನ್. ಆರ್ಡರ್ 12 ರೂಲ್ 6 ಆಫ್ CPC ಡೀಲ್ಸ್ ವಿತ್ A. ex parte judgment, B. contested judgment, C. judgment on admissions, and D. none of the above. ಸೊ ಆರ್ಡರ್ 12 ರೂಲ್ 6 ವೆರಿ ಇಂಪಾರ್ಟೆಂಟು. ನಮಗೆ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ನಾವು ನೋಡಿದ್ದೇವೆ. ಸೊ ಅದು ಜಡ್ಜ್ಮೆಂಟ್ ಆನ್ ಅಡ್ಮಿಷನ್ಸ್ ಬಗ್ಗೆ ಇರುವಂಥದ್ದು. ಸೊ ಕಂಪ್ಲೀಟಾಗಿ ಮೆರಿಟ್ ಟ್ರಯಲ್ ಆಗಬೇಕು ಅಂತಲೇ ಇಲ್ಲ, ಎಲ್ಲೋ ಒಂದು ಕಡೆ ಅಡ್ಮಿಷನ್ಸ್ ಕಂಡ್ರೆ, ಆ ಪಾರ್ಟಿ ಅಡ್ಮಿಷನ್ಸ್ ಮಾಡಿದಾಗ ಕಂಡ್ರೆ ಆ ಅಡ್ಮಿಷನ್ಸ್ ಮೇಲೆ ಕೋರ್ಟ್ ಜಡ್ಜ್ಮೆಂಟ್ ಮಾಡುವಂತಹ ಪವರ್ ಇರುತ್ತೆ. 24th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆಫೀಸಸ್ ಈಸ್ ಹೆಲ್ಡ್ ಆಟ್ ಪ್ಲೆಷರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸೊ ಇದು ಡಾಕ್ಟ್ರಿನ್ ಆಫ್ ಪ್ಲೆಷರ್ ಅಂತ ಹೇಳಿ ನಾವು ಕಾಣುವಂಥದ್ದು. ಪ್ರೆಸಿಡೆಂಟು ಎಲ್ಲಿ ತನಕ
ಆ ವ್ಯಕ್ತಿ ಆಫೀಸಲ್ಲಿ ಇರಬೇಕು ಹೇಳುವಂಥ ಒಂದು ಅವರ ಟೆನ್ಯೂರ್ನ ಡಿಸೈಡ್ ಮಾಡುವಂಥ ಒಂದು ಸೆಕ್ಷನ್ ಇದು ಸೆಕ್ಷನ್ 156 ನಾವು ಕಾಣುವಂಥದ್ದು. ಸೊ ಇದರಲ್ಲಿ ವೈಸ್ ಪ್ರೆಸಿಡೆಂಟಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅಥವಾ 4th one ಗವರ್ನರ್ ಆಫ್ ಅ ಸ್ಟೇಟ್, ಇದರಲ್ಲಿ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ. ಸೊ ಇದರಲ್ಲಿ ಟರ್ಮ್ ಆಫ್ ಆಫೀಸರ್ ಆಫ್ ಅ ಗವರ್ನರ್ ಆಫ್ ಅ ಸ್ಟೇಟ್ ಈಸ್ ಹೆಲ್ಡ್ ಅಟ್ ದಿ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಸ್ ಪರ್ ಸೆಕ್ಷನ್ ಆರ್ಟಿಕಲ್ 156 of Constitution of India. So D is the correct answer. 25th question. The provisions of the Karnataka Rent Act 1999 applies to any premises belonging to A. the Waqf, B. the Muzrai or religious or charitable institution, C. the state government or the central government or the local authority, D. none of the above. So ನಾವಿಲ್ಲಿ ನೋಡಿರೋ ಹಾಗೆ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಸೆಕ್ಷನ್ 1 ಸಬ್ಸೆಕ್ಷನ್ 3A ಹೇಳುವ ಪ್ರಕಾರ ಕರ್ನಾಟಕ ರೆಂಟ್ ಆ್ಯಕ್ಟ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಹೇಳುವಂಥದ್ದು. ಸೊ ವಕ್ಫ್ಗೆ ಅಪ್ಲೈ ಆಗುತ್ತಾ, ಅಥವಾ ಮುಜರಾಯಿಗೆ ಆಗೋದಿಲ್ಲ, ವಕ್ಫ್ಗೂ ಅಪ್ಲೈ ಆಗೋದಿಲ್ಲ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಲೋಕಲ್ ಅಥಾರಿಟಿಗೂ ಅಪ್ಲೈ ಆಗೋದಿಲ್ಲ ಹೇಳುವಂಥ ನಾವು ನೋಡ್ತೇವೆ. ಸೊ ಯಾವುದಕ್ಕೂ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಥವಾ ಅವ್ರದ್ದೇ ಆದ ಓನ್ ಲಾಸ್ ಇರುತ್ತೆ, ಅದು ಅಪ್ಲೈ ಆಗುತ್ತೆ. 26th question. A person is said to have notice of a fact when but have willful abstention from an inquiry or search which he ought to have made, or gross negligence he would have known it. The aforesaid statement is A. false, B. partially true, C. true and D. none of the above. ಇದು ನೋಟಿಸ್ ಹೇಳುವಂತಹ ಯಾವ ವ್ಯಕ್ತಿಗೆ ನೋಟಿಸ್ ಇದೆ ಹೇಳುವಂಥದ್ದು ನಾವು ನೋಡುವಂಥದ್ದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಕಾಣುವಂಥದ್ದು. ಸೊ ಒಂದು ಆ್ಯಕ್ಚುಯಲ್ ನೋಟಿಸ್ ಹೌದು, ಇನ್ನೊಂದು ಕನ್ಸ್ಟ್ರಕ್ಟಿವ್ ನೋಟಿಸ್. ಸೊ ಈ ಕನ್ಸ್ಟ್ರಕ್ಟಿವ್ ನೋಟಿಸ್ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಯಾವ ಒಬ್ಬ ವ್ಯಕ್ತಿ ತನಗೆ ಗೊತ್ತಿದ್ರೂ ಸಹ ಬೇಕಂತ ಒಂದು ಲೆಟರ್ ಬಂದರೆ ಬೇಕಂತ ಅದನ್ನು ತಗೊಳ್ಳದೆ ವಿಲ್ಫುಲ್ ಆಬ್ಸ್ಟೆನ್ಷನ್ ಮಾಡಿದರೆ ಅವನಿಗೆ ನೋಟಿಸ್ ಇದೆ ಅಂತಲೇ ಅರ್ಥ ಆ ಲೆಟರ್ದು, ಅವನ ಕಂಟೆಂಟ್ಸನ್ನು ಓದಿರದೇ ಇದ್ದರು. ಹಾಗೆ ಗ್ರಾಸ್ ನೆಗ್ಲಿಜೆನ್ಸ್, ಎಲ್ಲ ಅವಕಾಶ ಇತ್ತು ಟೈಟಲನ್ನು ಸರ್ಚ್ ಮಾಡಲಿಕ್ಕೆ, ಆದರೂ ಸರ್ಚ್ ಮಾಡಲಿಲ್ಲ, ಅದರಲ್ಲಿ ಎನ್ಕಂಬರೆನ್ಸ್ ಇತ್ತು. ಸೊ ಆ ಎನ್ಕಂಬರೆನ್ಸಿನ ನೋಟಿಸ್ ಇತ್ತು ಹೇಳೋದೇ ಅರ್ಥ. ಯಾಕೆಂದರೆ ಸರಿಯಾಗಿ ಡ್ಯೂ ಡಿಲಿಜೆನ್ಸ್ ಉಪಯೋಗಿಸದೆ ತುಂಬ ಒಂದು ಗ್ರಾಸ್ ನೆಗ್ಲಿಜೆನ್ಸ್ ತೋರಿಸಿದ್ದಕ್ಕೋಸ್ಕರ ಅವರಿಗೆ ಆ್ಯಕ್ಚುಲಿ ನೋಟಿಸ್ ಇಲ್ದಿದ್ರು ಕನ್ಸ್ಟ್ರಕ್ಟಿವ್ ನೋಟಿಸ್ ಇದೆ ಅಂತ ಹೇಳಿ ಆಗ್ತದೆ ಅಂತ ಹೇಳುವಂಥದ್ದು. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿರುವಂತಹ ನೋಟಿಸ್, ದ ಪರ್ಸನ್ ಇಸ್ ಸೆಡ್ ಟು ಹ್ಯಾವ್ ಅ ನೋಟಿಸ್ ಹೇಳುವಂತಹ ಡೆಫಿನೇಷನಲ್ಲಿ ನಾವು ಕಾಣ್ತೇವೆ. ಅದು ಸೆಕ್ಷನ್ 3 ಇಂಟರ್ಪ್ರಿಟೇಷನ್ ಕ್ಲಾಸಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟ್ 27th question. ಮಾರ್ಕ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. A. Comptroller General of India is a constitutional post. B. Attorney General of India holds office at the pleasure of the President. C. Governor of a state holds office at the pleasure of the President. D. all of the above. ಸೊ ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳುವಂಥದ್ದು ನೋಡೋದಾದರೆ ಎಲ್ಲವೂ ಕರೆಕ್ಟ್. ಯಾಕೆಂದರೆ ಕಾಂಪ್ಟ್ರೋಲರ್ ಜನರಲ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಹೇಳುವಂಥದ್ದು ಹೌದು, ಯಾಕೆಂದರೆ ಅದು ಆರ್ಟಿಕಲ್ 148 ಹೇಳುವಂಥದ್ದು. ಅಟಾರ್ನಿ ಜನರಲ್ಲು ಅವರು ಕೂಡ ಈವನ್ ಹಿ ಹೋಲ್ಡ್ಸ್ ದಿ ಆಫೀಸ್ ಅಟ್ ದಿ 156 ಇರುವಂಥದ್ದು ಆರ್ಟಿಕಲ್, ಹಾಗೆ 76(4) ಇರುವಂಥದ್ದು ಗವರ್ನರ್ ಬಗ್ಗೆ. ಸೊ ಅದನ್ನು ನಾವು ನೋಡ್ಬೋದು. ನೆಕ್ಸ್ಟ್ 28th question. The rules relating to a written statement by defendant shall apply to a written statement filed in answer to a counterclaim. The said statement is A. false, B. partially true, C. true and D. none of the above. ಡಿಫೆಂಡೆಂಟ್ ಫೈಲ್ ಮಾಡುವಂಥ ರಿಟರ್ನ್ ಸ್ಟೇಟ್ಮೆಂಟ್ಗೆ ಏನು ರೂಲ್ಸ್ ಅಪ್ಲೈ ಆಗುತ್ತೆ ಅದೇ ರೂಲ್ಸು ಕೌಂಟರ್ ಕ್ಲೇಮ್ ಹಾಕೋದು ಯಾರು? ಈಗ ಪ್ಲೇಂಟಿಫ್ ಇದ್ದರೆ ಡಿಫೆಂಡೆಂಟ್ ಇರ್ತಾನೆ. ಸೊ ಪ್ಲೇಂಟ್ ಹಾಕಿದರೆ ಡಿಫೆಂಡೆಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ. ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋ ಟೈಮ್ಗೆ ಕೌಂಟರ್ ಕ್ಲೇಮ್ ಕೂಡ ಡಿಫೆಂಡೆಂಟ್ ಹಾಕ್ಬೋದು. ಸೊ ಈ ಕೌಂಟರ್ ಕ್ಲೇಮಿಗೆ ಅದರ ಡಿಫೆನ್ಸ್ ಆಗಿ ಪ್ಲೇಂಟಿಫ್ ಹಾಕೋದಕ್ಕೆ ಯಾವ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ. ಸೊ ಅದಕ್ಕೆ ಏನು ಈ ರೂಲ್ಸ್ ರಿಟರ್ನ್ ಸ್ಟೇಟ್ಮೆಂಟ್ಗೆ ಏನು ರೂಲ್ಸ್ ಅಪ್ಲೈ ಆಗ್ತಿತ್ತೋ ಅದೇ ರೂಲ್ಸು ಕೌಂಟರ್ ಕ್ಲೇಮ್ಗೆ ಹಾಕುವಂಥ ರಿಟರ್ನ್ ಸ್ಟೇಟ್ಮೆಂಟ್ಗೆ ಕೂಡ ಅಪ್ಲೈ ಆಗುತ್ತೆ ಹೇಳುವಂಥದ್ದು. ಸೊ ಅದು ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಟ್ರೂ, ಇಟ್ಸ್ ಕರೆಕ್ಟ್. ನೆಕ್ಸ್ಟ್ ಅದು CPSಯಲ್ಲಿ ನಾವು ಆರ್ಡರ್ 8 ಕಾಣುವಂಥದ್ದು ಕೌಂಟರ್ ಕ್ಲೇಮ್ ಬಗ್ಗೆ ಇರುವಂಥದ್ದು. 29th question. The first woman advocate to be directly elevated as a judge of the Supreme Court of India is A. Fatima Bibi, B. Indra Jaising, C. Indu Malhotra ಮತ್ತು D. Ruma Paul. ಇದು C. Indu Malhotra is the correct answer. 30th question. Delay in presenting any document for registration can be condoned up to A. 1 month, B. 2 months, C. 3 months ಮತ್ತು D. 4 months. ಸೊ ಇದು ಆನ್ಸರ್ ಯಾವುದು? 4 months.
ಯಾವುದಾದ್ರು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಆ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಲಿಕ್ಕೆ ಡಿಲೇ ಆದರೆ ಎಷ್ಟು ಸಮಯ ತನಕ ಅದನ್ನು ಕಂಡೋನ್ ಮಾಡ್ಬೋದು ಹೇಳುವಂಥದ್ದು. ಅದು ನಾವು ಸೆಕ್ಷನ್ 25 ಆಫ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ನಾವು ಕಾಣ್ಬೋದು. ಸೊ ಪ್ರಾವಿಷನ್ ವೇರ್ ಡಿಲೇ ಇನ್ ಪ್ರೆಸೆಂಟೇಷನ್ ಈಸ್ ಅನ್ಅವಾಯ್ಡೇಬಲ್ ಹೇಳುವಂಥ ಆ ಒಂದು ಪ್ರಾವಿಷನ್ ನಾವು ಕಾಣ್ತೇವೆ. ಸೊ ಈ ಯಾವ್ಯಾವ ಸೆಕ್ಷನ್ಗಳನ್ನು ನಾನು ಹೇಳ್ತಿದ್ದೇನೆ ಅದನ್ನು ಓದ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ನಿಮ್ಮ ಎಕ್ಸಾಮ್ಗೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ. ಸೊ ಅದಕ್ಕೋಸ್ಕರ ಸೆಕ್ಷನನ್ನು ಸ್ಪೆಸಿಫಿಕ್ ಆಗಿ ನಾನು ಮೆನ್ಷನ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ 31st ಕ್ವಶನ್. ಎನಿ ಮೆಟೀರಿಯಲ್ ಆಲ್ಟ್ರೇಷನ್ ಆಫ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ರೆಂಡರ್ಸ್ ದಿ ಸೇಮ್ ಡ್ಯಾಶ್ against any one of the party who is a party thereto at the time of making such alteration and does not consent thereto unless it was made in order to carry out the common intention of the original parties ಅಂತ ಹೇಳುವಂಥದ್ದು. ಸೊ ಇದು ನಾವು ನೋಡುವಂಥದ್ದು ಯಾವುದಾದ್ರು ಮೆಟೀರಿಯಲ್ ಆಲ್ಟ್ರೇಷನ್ ಆದರೆ ಆವಾಗ ಆ ಮೆಟೀರಿಯಲ್ ಆಲ್ಟ್ರೇಷನ್ ಮಾಡುವಾಗ ಆ ವ್ಯಕ್ತಿ ಕನ್ಸೆಂಟ್ ಮಾಡ್ತಿದ್ರೆ ಅದರದ್ದು ಎಫೆಕ್ಟ್ ಏನು ಅಂತ ಹೇಳುವಂಥದ್ದು. ಸೊ ಅದು ವ್ಯಾಲಿಡಾ, ವಾಯ್ಡಬಲ್ಲ, ಸಿ ವಾಯ್ಡಾ ಅಥವಾ ಡಿ ನನ್ ಆಫ್ ದಿ ಅಬವ್. ಸೊ ನಾವು ಇದಕ್ಕೆ ವಿ ಹ್ಯಾವ್ ಟು ರೆಫರ್ ಮೆಟೀರಿಯಲ್ ಆಲ್ಟ್ರೇಷನ್ ಬಗ್ಗೆ ಇರುವಂತಹ ಸೆಕ್ಷನ್ 87 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ ಆ್ಯಕ್ಟಲ್ಲಿ ಇರುವಂಥದ್ದು. ಸೊ ಎನಿ ಮೆಟೀರಿಯಲ್ ಆಲ್ಟ್ರೇಷನ್ ಆಫ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ರೆಂಡರ್ಸ್ ದಿ ಸೇಮ್ ವಾಯ್ಡ್ ಅಂದರೆ ಯಾವ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಕೂಡ ಮೆಟೀರಿಯಲ್ ಆಲ್ಟ್ರೇಷನ್ ಮಾಡಬಾರ್ದು, ಡೇಟ್ ಚೇಂಜ್ ಮಾಡಬಾರ್ದು, ಅಥವಾ ಹೆಸರು ಕೆಲಸ ಚೇಂಜ್ ಮಾಡ್ತಾರೆ ಅಥವಾ ಫಿಗರ್ಸನ್ನು ಚೇಂಜ್ ಮಾಡ್ತಾರೆ. ಆ್ಯಸ್ ಅಗೇನ್ಸ್ಟ್ ಎನಿ ಒನ್ ಹೂ ಇಸ್ ಅ ಪಾರ್ಟಿ ದೇರ್ ಟು ಅಟ್ ದಿ ಟೈಮ್ ಆಫ್ ಮೇಕಿಂಗ್ ಸಚ್ ಆಲ್ಟ್ರೇಷನ್. ಯಾವಾಗ ಆ ಪಾರ್ಟೀಸ್ಗಳು ಯಾರ್ಯಾರಿದ್ರು ಅವರ ಎಲ್ಲರ ವಿರುದ್ಧ ಕೂಡ ಅದು ವಾಯ್ಡ್ ಆಗುತ್ತೆ, ಹಾಗೂ ಯಾರು ಆ ಆಲ್ಟ್ರೇಷನ್ಗೆ ಕನ್ಸೆಂಟ್ ಮಾಡಿರೋದಿಲ್ಲ. ಓಕೆ, ಆದರೆ ಅನ್ಲೆಸ್ ಇಫ್ ಇಟ್ ಇಸ್ ಮೇಡ್ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದಿ ಕಾಮನ್ ಇಂಟೆನ್ಷನ್ ಆಫ್ ದಿ ಒರಿಜಿನಲ್ ಪಾರ್ಟೀಸ್, ಇಬ್ಬರ ಇಂಟೆನ್ಷನ್ ಕೂಡ ಇದ್ದು ಆವಾಗ ಆಲ್ಟ್ರೇಷನ್ ಮಾಡಿದ್ರೆ ದೆನ್ ಇಟ್ ಇಸ್ ನಾಟ್ ವಾಯ್ಡ್, ಅದರ್ವೈಸ್ ಇಟ್ ಈಸ್ ವಾಯ್ಡ್ ಅಂತ ಸೆಕ್ಷನ್ 87 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಹೇಳುವಂಥದ್ದು. 32 ಕ್ವಶನ್. ರೇರೆಸ್ಟ್ ಆಫ್ ರೇರ್ ಕೇಸ್ ಫಾರ್ಮುಲಾ ವಾಸ್ ಫಾರ್ಮುಲೇಟೆಡ್ ಇನ್ ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಫರ್ದರ್ ಎಲಾಬೊರೇಟೆಡ್ ಇನ್ ಕೇಸ್ ಆಫ್ A. Ranjit Singh versus State of Rajasthan, B. Mahesh versus State of Madhya Pradesh, C. Machi Singh versus State of Punjab, D. Bhagirath versus Delhi Administration. ಸೊ ಇದ್ರದ್ದು ಆನ್ಸರ್ ಸಿ, ಮಚ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಸೊ ಈ ರೇರೆಸ್ಟ್ ಆಫ್ ರೇರ್ ಫಾರ್ಮುಲಾ ಕೇಸ್ ಬಚ್ಚನ್ ಸಿಂಗಲ್ಲಿ ಇತ್ತು, ಅದನ್ನು ಇನ್ನೂ ಎಲಾಬ್ರೇಟ್ ಆಗಿ ಮಚ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬಲ್ಲಿ ಎಲಾಬ್ರೇಟ್ ಮಾಡಿದ್ರು. 33 ಕ್ವಶನ್. ವೇರ್ ದಿ ಮಾರ್ಗೇಜರ್ ಬೈಂಡ್ಸ್ ಹಿಮ್ಸೆಲ್ಫ್ ಟು ರೀಪೇ ದಿ ಮಾರ್ಗೇಜ್ ಮನಿ ಆನ್ ಎ ಸರ್ಟನ್ ಡೇಟ್ and transfers the mortgage property absolutely to the mortgagee, but subject to a proviso that he will retransfer it to the mortgager upon payment as mortgage money as agreed, the transaction is called. ಯಾವ ರೀತಿಯ ಟ್ರಾನ್ಸಾಕ್ಷನ್ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಸೇಲ್ ಮಾಡಿಬಿಡ್ತಾರೆ, ಕಂಪ್ಲೀಟಾಗಿ ಸೇಲ್ ಆಗಿರುತ್ತೆ ಮಾರ್ಗೇಜ್ ಟೈಮಲ್ಲೇ. ಯಾವಾಗ ಮಾರ್ಗೇಜರ್ ರೀಪೇ ಮಾಡ್ತಾನೆ, ದುಡ್ಡು ವಾಪಸ್ ಕೊಡ್ತಾನೆ, ಆತನ ಏನು ಪ್ರಾಪರ್ಟಿನ ಅಡ ಇಟ್ಟಿರ್ತಾನೆ. ಸೊ ಅಡ ಅಂತ ಹೇಳೋದಕ್ಕಿಂತ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಈ ಟ್ರಾನ್ಸ್ಫರ್ಸ್ ಅಲ್ಲಿ ಸೇಲೆ ಮಾಡಿರ್ತಾನೆ, ಆ ಹಣವನ್ನು ಮರುಪಾವತಿ ಮಾಡಿದಾಗ ಮತ್ತೆ ಅವನಿಗೆ ರೀಸೇಲ್ ಮಾಡಿಕೊಡ್ತಾರಲ್ಲ, ಆ ತರಹ ಇರುವಂತಹ ಮಾರ್ಗೇಜ್ಗೆ ಏನು ಅಂತ ಕರೀತಾರೆ ಅಂತ ಹೇಳುವಂಥದ್ದು. ಅದು ಇಂಗ್ಲೀಷ್ ಮಾರ್ಗೇಜ್ ಅಂತ ಕರೆಸ್ಕೊಡ್ತಾರೆ. ಮಾರ್ಗೇಜ್ ಬೈ ಕಂಡೀಷನಲ್ ಸೇಲ್ ಅಲ್ಲ, ಮಾರ್ಗೇಜ್ ಬೈ ಕಂಡೀಷನಲ್ ಸೇಲ್ ಇಲ್ಲಿ ಒಂದು ವೇಳೆ ಹಣ ಪಾವತಿ ಮಾಡದಿದ್ದರೆ ಆವಾಗ ಸೇಲ್ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಂಥದ್ದು. ಆದರೆ ಇದರಲ್ಲಿ ಇಂಗ್ಲೀಷ್ ಮಾರ್ಗೇಜಲ್ಲಿ ಸ್ಟಾರ್ಟಿಂಗಲ್ಲೇ ಫಸ್ಟೇ ಸೇಲ್ ಆಗಿಬಿಟ್ಟಿರುತ್ತೆ, ಮರುಪಾವತಿ ಮಾಡಿದ ನಂತರ ಮತ್ತೆ ರೀಸೇಲ್ ವಾಪಸ್ಸು ರೀಟ್ರಾನ್ಸ್ಫರ್ ಆಗುತ್ತೆ. ಸೊ ಅದನ್ನು ನಾವು ಸೆಕ್ಷನ್ 58E ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಕಾಣ್ಬೋದು. ನೆಕ್ಸ್ಟ್ 34th ಕ್ವಶನ್. ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಮುಸ್ಲಿಂ ಮ್ಯಾರೇಜ್ ಆರ್ A. ಹಿಜಾಬ್, B. ಕಬೂಲ್, C. either A or B and D. both A and B. ಮುಸ್ಲಿಂ ಮ್ಯಾರೇಜ್ಗೆ ಸಂಬಂಧಪಟ್ಟ ಶರಿಯತ್ ಲಾ ಅದರಲ್ಲಿ ಸಂಬಂಧಪಟ್ಟ ಹಾಗೆ ಹಿಜಾಬ್, ಕಬೂಲ್ ಹೇಳುವಂಥದ್ದೆಲ್ಲವೂ ಕೂಡ ದೇ ಆರ್ ರಿಕ್ವೈರ್ಡ್. ಸೊ ಬೋತ್ A and B is the correct answer. 35th question. Which are the properties not liable to attachment and sale in execution of a decree? ನಾವು ಸೆಕ್ಷನ್ 60 CPSಲಿ ನೋಡ್ಬೋದು ಕೆಲವೊಂದು ಪ್ರಾಪರ್ಟೀಸ್ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ರೀತಿಯ ಪ್ರಾಪರ್ಟಿಗಳು ಅಂತ ನೋಡಿದರೆ ಬ್ಯಾಂಕ್ ನೋಟ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ಸನ್ನು ಅಟ್ಯಾಚ್ ಮಾಡ್ಬೋದು ಹೇಳುವಂಥದ್ದು ಸೆಕ್ಷನ್ 60ನೇ ಹೇಳುತ್ತೆ. ಹಾಗೆ ಮಾಡಬಾರ್ದು ಹೇಳುವಂಥದ್ದು ಅದೇ ಸೆಕ್ಷನ್ 60 ಹಲವಾರು ಸಬ್ ಸೆಕ್ಷನ್ಸ್ಗಳಲ್ಲಿ ನಾವು ಕಾಣುವಂಥದ್ದು. ಅದೇನೆಂದರೆ ಆಲ್ ಡಿಪಾಸಿಟ್ಸ್ ಆ್ಯಂಡ್ ಅದರ್ ಸಮ್ಸ್ ಇನ್ ಆರ್ ಡಿರೈವ್ ಫ್ರಮ್ ಎನಿ ಫಂಡ್ ಟು ವಿಚ್ ದಿ PPF ಫಾರ್ ದಿ ಟೈಮ್ ಬೀಯಿಂಗ್ ಅಪ್ಲೈಸ್. ಸೊ PPFಲ್ಲಿ ಇರುವಂತಹ ಫಂಡ್ಸ್ಗಳೇನಿದೆ, ಡೆಪಾಸಿಟ್ ಏನಿದೆ ಅದನ್ನು ಅಟ್ಯಾಚ್ ಮಾಡಲಿಕ್ಕಿಲ್ಲ. ಅಥವಾ ಅ ಮಿಯರ್ ರೈಟ್ ಟು ಸೂ ಫಾರ್ ಡ್ಯಾಮೇಜಸ್.
ಸೊ ಒಂದು ಕೇವಲ ಡ್ಯಾಮೇಜಸ್, ಅದು ಡ್ಯಾಮೇಜ್ ಅಂದರೆ ಅನ್ಸರ್ಟನ್ ಅಮೌಂಟ್ ಆಫ್ ಮನಿ, ಆ ಒಂದು ರೈಟನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಕೂಡ ಅದನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಸೊ ಡಿ, ಬೋತ್ ಬಿ ಆ್ಯಂಡ್ ಸಿ ಆರ್ ದಿ ಕರೆಕ್ಟ್ ಆನ್ಸರ್. ಅದಕ್ಕೆ ನೀವು ಸೆಕ್ಷನ್ 60 ಸಬ್ಸೆಕ್ಷನ್ 1 KA ಅಂತ ಕ್ಲಾಸ್ ನೋಡಿ, ಹಾಗೆ ಇ ಹೇಳುವಂಥ ಕ್ಲಾಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ 36 ಕ್ವಶನ್. A member of parliament is a public servant within the meaning of section 2C subsection clause 7 of the Prevention of Corruption Act of 1988. ಈ ಒಂದು ಸ್ಟೇಟ್ಮೆಂಟು ಸರಿಯಾ ತಪ್ಪಾ ಅಂತ ಹೇಳುವಂಥದ್ದು. ಪಾರ್ಲಿಮೆಂಟ್ನ ಮೆಂಬರು ಪಬ್ಲಿಕ್ ಸರ್ವೆಂಟ್ ಹೌದಾ ಅಲ್ವಾ ಅಂತ ಕೇಳುವಂಥದ್ದು. ಸೊ ಇಟ್ ಈಸ್ ಟ್ರೂ. So any person who holds an office by virtue of which he is authorized or required to perform any public duty is known as public servant. That's why member of parliament is also considered to be a public servant under Prevention of Corruption Act. So adu now ee ondu section 2C sub clause 8 alli nodabodu. 37th question. Mark the incorrect statement with reference to Hindu Succession Amendment Act of 2005. A female co-partner has been empowered to dispose of her undivided share in the Mitakshara co-partner through a will. Before new heirs have been added in class 1 of the schedule, see section 23 containing special rules relating to dwelling house has been repealed. D, none of the above. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿಕ್ಕೆ ಹೋದರೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದೂ ಅಲ್ಲ, ಪ್ರತಿಯೊಂದು ಸ್ಟೇಟ್ಮೆಂಟು ಕರೆಕ್ಟು. ಸೊ ಒಂದೊಂದು ಈಗ ಎಲ್ಲವೂ ಕೂಡ ಸೆಕ್ಷನ್ 6 ಸಬ್ಸೆಕ್ಷನ್ 2 ಅಲ್ಲಿ ನಾವು ಕಾಣ್ಬೋದು. ಕೆಲವೊಂದು ಇದೆಲ್ಲ ಕೂಡ ಆಫ್ಟರ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2005 ಇವೆಲ್ಲವೂ ಕೂಡ ಕರೆಕ್ಟ್. ಹೊಸ ಏಸ್ ಆ್ಯಡ್ ಮಾಡಿದ್ದಾರೆ ಆಫ್ಟರ್ ಅಮೆಂಡ್ಮೆಂಟ್ ಅದರಲ್ಲಿ. ಈವನ್ ಅ ಫೀಮೇಲ್ co-partner ಹ್ಯಾಸ್ ಬಿನ್ ಎಂಪವರ್ಡ್ ಟು ಡಿಸ್ಪೋಸ್ ಆಫ್ ಅರ್ ಅನ್ಡಿವೈಡೆಡ್ ಶೇರ್. ಹಾಗೆ 23 ಕಂಟೈನಿಂಗ್ ಸ್ಪೆಷಲ್ ರೂಲ್ಸ್ ರಿಲೇಟಿಂಗ್ ಟು ಡ್ವೆಲ್ಲಿಂಗ್ ಹೌಸ್ ಹ್ಯಾಸ್ ಬಿನ್ ರಿಪೀಲ್ಡ್. ಇವೆಲ್ಲವೂ ಕೂಡ ಕರೆಕ್ಟ್. 38th question. Period of limitation to file an application for setting aside an ex parte decree is A, 10 days, B, 30 days, C, 60 days, D, 90 days. B, 30 days. ಯಾವುದಾದ್ರೂ ಎಕ್ಸ್ ಪಾರ್ಟೆ ಡಿಕ್ರಿ ಏನಿದೆ, ಒಂದು ಡಿಕ್ರಿ ಎಕ್ಸ್ ಪಾರ್ಟೆ ಆಗಿಬಿಟ್ಟಿದೆ, ಅಂದರೆ ಎಕ್ಸ್ ಪಾರ್ಟೆ ಒಬ್ಬ ಡಿಫೆಂಡೆಂಟ್ ಬರದೆ ಅದು ಎಕ್ಸ್ ಪಾರ್ಟೆ ಡಿಕ್ರಿ ಅಂತ ಆಗಿರುವಾಗ ಆ ಒಂದು ಡಿಕ್ರಿಯನ್ನು ಸೆಟ್ ಅಸೈಡ್ ಮಾಡಿ ಹೇಳಲಿಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಸೊ ಆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಷ್ಟು ದಿನ ಟೈಮ್ ಲಿಮಿಟ್ ಇದೆ ಅಂತ ಹೇಳಿ, ಸೊ ಅದು 30 days ಆ್ಯಸ್ ಪರ್ ಆರ್ಟಿಕಲ್ 164 of Limitation Act, which says that 30 days from the date of decree or when the summons was not duly served when the applicant had knowledge of the decree. ಸೊ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದು ನೋಡ್ಕೊಳ್ಳೋದು ಮುಖ್ಯ. ಒಂದು ಡೇಟ್ ಆಫ್ ದಿ ಡಿಕ್ರಿ ಅಥವಾ ವೆನ್ ದಿ ಸಮನ್ಸ್ ಸರ್ವ್ ಆಗದೆ ಇದ್ದರೆ ಯಾವಾಗ ಅಪ್ಲಿಕೆಂಟ್ಗೆ ನಾಲೆಜ್ ಸಿಕ್ತು ಆ ಡಿಕ್ರಿದು, ಆ ಟೈಮಿಂದ 30 days ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ 39th ಕ್ವಶನ್. ಅಂಡರ್ ಸೆಕ್ಷನ್ 11 ಆಫ್ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್ ಆ್ಯಕ್ಟ್, ಅಂದರೆ ಪೋಕ್ಸೋ ಆ್ಯಕ್ಟಲ್ಲಿ, ಅ ಪರ್ಸನ್ ಇಸ್ ಸೆಡ್ ಟು ಕಮಿಟ್ ಸೆಕ್ಷುವಲ್ ಹರಾಸ್ಮೆಂಟ್ ಅಪಾನ್ ಅ ಚೈಲ್ಡ್ ವೆನ್ ಸಚ್ ಪರ್ಸನ್ ವಿತ್ ಸೆಕ್ಷುವಲ್ ಇಂಟೆಂಟ್. ಯಾವ್ಯಾವ ಆ್ಯಕ್ಟ್ ಮಾಡಿದರೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ ಅಂತ ಹೇಳುವಂಥದ್ದು ಕೇಳ್ತಾ ಇರುವಂಥದ್ದು. ಸಪೋಸ್ ಎ ಕ್ವಶನ್ ಆಪ್ಷನ್ ಎ ಮೇಕ್ಸ್ ಅ ಚೈಲ್ಡ್ ಎಕ್ಸಿಬಿಟ್ ಹಿಸ್ ಬಾಡಿ ಆರ್ ಎನಿ ಪಾರ್ಟ್ ಆಫ್ ಹಿಸ್ ಬಾಡಿ ಸೊ ಆ್ಯಸ್ ಟು ಇಟ್ ಈಸ್ ಸೀನ್ ಬೈ ಸಚ್ ಪರ್ಸನ್ ಆರ್ ಎನಿ ಅದರ್ ಪರ್ಸನ್. ಆ ಮಗು ಹತ್ರ ಯಾವುದೋ ಒಂದು ಬಾಡಿ ಪಾರ್ಟ್ ತೋರಿಸುವಾಗೆ ಮಾಡುವಂಥದ್ದು. ಅಥವಾ ಬಿ ಎಂಟೈಸಸ್ ಅ ಚೈಲ್ಡ್ ಫಾರ್ ಪೋರ್ನೋಗ್ರಫಿಕ್ ಪರ್ಪಸಸ್ ಆರ್ ಗಿವ್ಸ್ ಗ್ರಾಟಿಫಿಕೇಶನ್ ದೇರ್ ಫೋರ್. ಆ ಮಗುನ ಪೋರ್ನೋಗ್ರಫಿಕ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಅದಕ್ಕೆ ಪ್ರೇರೇಪಿಸೋದು. ಅಥವಾ ಸಿ ಅಟಚ್ ಎನಿ ವರ್ಡ್ ಆರ್ ಮೇಕ್ಸ್ ಎನಿ ಸೌಂಡ್ ಆರ್ ಮೇಕ್ಸ್ ಎನಿ ಜೆಸ್ಚರ್ಸ್ ಆರ್ ಎಕ್ಸಿಬಿಟ್ಸ್ ಎನಿ ಆಬ್ಜೆಕ್ಟ್ ಆರ್ ಪಾರ್ಟ್ ಆಫ್ ದಿ ಬಾಡಿ ವಿತ್ ಇಂಟೆನ್ಷನ್ ದ್ಯಾಟ್ ಸಚ್ ವರ್ಡ್ ಆರ್ ಸೌಂಡ್ ಶಾಲ್ ಬಿ ಹರ್ಡ್ ಆರ್ ಸಚ್ ಜೆಸ್ಚರ್ ಆರ್ ಆಬ್ಜೆಕ್ಟ್ ಆರ್ ಪಾರ್ಟ್ ಆಫ್ ದ ಬಾಡಿ ಶಾಲ್ ಬಿ ಸೀನ್ ಬೈ ದಿ ಚೈಲ್ಡ್. ಯಾವುದೋ ಒಂದು ತನ್ನ ಮಾತು ಶಬ್ದದಿಂದ ಅಥವಾ ಯಾವುದೋ ಒಂದು ಸನ್ನೆ ಮುಖಾಂತರ ಆ ಮಗುವಿಗೆ ಆ ಮಾತು ಕಿವಿ ಅಥವಾ ಆ ಸನ್ನೆ ಕಾಣುವಾಗೆ ಮಾಡುವಂಥದ್ದು, ಅದರಿಂದ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ಬೋದು ವೆನ್ ಇಟ್ ಈಸ್ ಕಮಿಟೆಡ್ ವಿತ್ ದಿ ಸೆಕ್ಷುವಲ್ ಇಂಟೆಂಟ್. ಸೊ ಇದೆಲ್ಲವೂ ಕೂಡ ಟ್ರೂ. ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ ಅಂಡರ್ ಸೆಕ್ಷನ್ 11. ಬೇರೆ ಬೇರೆ ಕ್ಲಾಸ್ ಇರ್ಬೋದು. ಇದು 2, ಇದು 6, ಹಾಗೆ ಇದು 1. Next question, 40th question. A determination of lease occurs A on the expiration of a notice to determine the lease, or to quit or of intention to quit the property leased duly given by one party to the other. ಅಂದರೆ ಕ್ವಿಟ್ ನೋಟಿಸ್ ಕೊಟ್ಟಾಗ, ಆ ಕ್ವಿಟ್ ನೋಟಿಸ್ ಕೊಟ್ಟಾಗ ಆ ನೋಟಿಸ್ ಪೀರಿಯಡ್ ಎಕ್ಸ್ಪೈರಿ ಆದ ನಂತರ, ನೋಟಿಸ್ ಕೊಟ್ಟ ಕೂಡಲೇ ಲೀಸ್ ಡಿಟರ್ಮಿನ್ ಆಗೋದಿಲ್ಲ, ಲೀಸ್ ಪೀರಿಯಡ್ ಮುಗಿಯೋದಿಲ್ಲ, ಗೇಣಿ ಮುಕ್ತಾಯ ಆಗೋದಿಲ್ಲ. ಯಾವಾಗ ಆನ್ ದಿ ಎಕ್ಸ್ಪೈರಿ ಆಫ್ ಅ ನೋಟಿಸ್, ಆವಾಗ ನೆನ್ಪಿಟ್ಕೊಳ್ಳಿ, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಇದು. ಅಥವಾ ಬೈ ಇಂಪ್ಲೈಡ್ ಸರೆಂಡರ್ ಅಥವಾ ಬೈ ಎಫ್ಲೆಕ್ಸ್ ಆಫ್ ಟೈಮ್ ಲಿಮಿಟೆಡ್ ದೇರ್ ಬೈ.
ಅಥವಾ ಆಲ್ ಆಫ್ ದಿ ಅಬವ್. ಯಾವ ಸಂದರ್ಭದಲ್ಲಿ ಒಂದು ಗೇಣಿ ಮುಕ್ತಾಯ ಆಗುತ್ತೆ ಅಂದರೆ ಇನ್ ಆಲ್ ದಿ ಅಬವ್ ಸರ್ಕಮ್ಸ್ಟೆನ್ಸಸ್. ಅದಕ್ಕೆ ರೆಲೆವೆಂಟ್ ಸೆಕ್ಷನ್ ಯಾವುದು? ಸೆಕ್ಷನ್ 111 ಇದು ಹೆಚ್ಚು ಕ್ಲಾಸಲ್ಲಿ ಬರುತ್ತೆ. ಇಂಪ್ರೈಡ್ ಸರೆಂಡರ್ ಎಫ್ ಅಲ್ಲಿ ಇನ್ನೂ ಹಲವಾರು ಕ್ಲಾಸಸ್ಗಳಿವೆ, ಅದನ್ನು ಕೂಡ ನೋಡ್ಕೊಳ್ಳಿ. ದ ಡಿಟರ್ಮಿನೇಷನ್ ಆಫ್ ಲೀಸ್ ಅಂತ. 41 question. Under which of the following circumstances an injunction cannot be granted? A. To restrain any person from instituting or prosecuting any proceeding in a court not subordinate to that from which injunction is sought. B. To restrain any person from applying to any legislative body. C. To restrain any person from instituting or prosecuting any proceeding in a criminal matter. D. All of the above. ಯಾವ ಸಂದರ್ಭದಲ್ಲಿ ಇಂಜೆಕ್ಷನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥದ್ದು. ಸೊ ಇಂಜೆಕ್ಷನ್ಗೆ ಸಂಬಂಧಪಟ್ಟ ಲಾ ನಾವು ಕಾಣುವಂಥದ್ದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕಾಣುವಂಥದ್ದು. ಅದು ಸೆಕ್ಷನ್ 41ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಯಾವಾಗ ಇಂಜೆಕ್ಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇವೆಲ್ಲವೂ ಕೂಡ A, B, C ಎಲ್ಲವೂ ಕೂಡ ಈ ಎಲ್ಲ ಸಂದರ್ಭಗಳಲ್ಲಿ ಇಂಜೆಕ್ಷನನ್ನು ಗ್ರಾಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದು ಸೆಕ್ಷನ್ 41ನಲ್ಲಿ ಇದು B ಕ್ಲಾಸಲ್ಲಿ ಬರುತ್ತೆ, ಇದು C ಕ್ಲಾಸಲ್ಲಿ ಬರುತ್ತೆ, ಹಾಗೆ ಇದು D ಕ್ಲಾಸಲ್ಲಿ ಬರುತ್ತೆ. 42nd question. Leading question can be asked in A. Cross examination, B. re-examination, C. examination in chief, D. all of the above. ಲೀಡಿಂಗ್ ಕ್ವಶನನ್ನು ಯಾವ ಸಂದರ್ಭದಲ್ಲಿ ಕೇಳ್ಬೋದು ಹೇಳುವಂಥದ್ದನ್ನು ನಾವು ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಕಾಣುವಂಥದ್ದು. ಅದರ ಆನ್ಸರು ಕ್ರಾಸ್ ಎಕ್ಸಾಮಿನೇಷನ್ ಲೀಡಿಂಗ್ ಕ್ವಶನ್ ಕೇಳ್ಬೋದು, ಚೀಫ್ ಎಕ್ಸಾಮಿನೇಷನಲ್ಲಿ ಕೇಳಲಿಕ್ಕೆ ಇಲ್ಲ. ಸೊ ಸೆಕ್ಷನ್ 143 ಇಸ್ ದಿ ಕರೆಕ್ಟ್ ಆನ್ಸರ್. 43rd question. The system of dual citizenship exists in which country? A. United States of America, B. France, C. United Kingdom, and D. none of the above. ಸೊ ಇದು ಆ್ಯಕ್ಚುಲಿ ಈ ಕ್ವಶನ್ ಸ್ವಲ್ಪ ಇದಾಗಿದೆ, ಯಾಕೆಂದರೆ ಡ್ಯುಯಲ್ ಸಿಟಿಸನ್ಶಿಪ್ಪು ಈ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಇದೆ. ಆಲ್ ಆಫ್ ದಿ ಅಬವ್ ಅಂತ ಆಗಬೇಕಿತ್ತು. ಸೊ ಇನ್ ಆಲ್ ಆಫ್ ದಿ ಅಬವ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಡ್ಯುಯಲ್ ಸಿಟಿಸನ್ಶಿಪ್ಪು ಎಲ್ಲ ಸ್ಟೇಟ್ಗಳಲ್ಲೂ ಇರುವಂಥದ್ದು. ನೆಕ್ಸ್ಟ್ 44th question. In any case in which a decree is passed ex parte against a defendant, he may A. file an appeal against the said order, B. apply to the court by which the decree was passed for an order to set it aside, C. take steps as per A or B, D. file a writ petition to the High Court under Article 227 of the Constitution. ಸೊ ನಾವು ಆವಾಗ ನೋಡುವಾಗೆ ಒಂದು ಎಕ್ಸ್ ಪಾರ್ಟಿ ಡಿಗ್ರಿ ಆಗಿದೆ ಅಂತ ಆದಾಗ ನೆಕ್ಸ್ಟ್ ರೆಮಿಡಿ ಏನು, ಆ ಡಿಫೆಂಡೆಂಟ್ ಏನು ರಿಲೀಫ್ಗೆ ಹೋಗ್ಬೋದು ಅಂತ ನೋಡ್ಲಿಕ್ಕೆ ಹೋದರೆ A. file an appeal against set ಡಿಗ್ರಿ, ಹೌದು, ಒಂದು ಅಪೀಲ್ ಹೋಗ್ಬೋದು, ಅಥವಾ ಯಾವ ಕೋರ್ಟ್ ಡಿಗ್ರಿ ಪಾಸ್ ಮಾಡಿದೆ ಅದೇ ಕೋರ್ಟಿಗೆ ಅಪ್ಲೈ ಮಾಡಿ ಅದನ್ನು ಸೆಟ್ ಅಸೈಡ್ ಮಾಡಿ ಅಂತ ಕೇಳುವಂಥದ್ದು. ಸೊ C ಇಸ್ ದಿ ಕರೆಕ್ಟ್ ಆನ್ಸರ್, ಐದರ್ A or B. ಸೊ ಇದನ್ನು ನಾವು ಆರ್ಡರ್ 9 ರೂಲ್ 13, ಸೊ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 45th question. The Dissolution of Muslim Marriages Act 1939 A. enables a man married under Muslim law to obtain a decree for the dissolution of his marriage on certain grounds. B. enables a man and a woman married under Muslim law to obtain a decree under dissolution of marriage on any one of the grounds mentioned therein. C. enables only a woman married under Muslim law to obtain a decree for the dissolution of her marriage on any one of or more of the grounds mentioned therein. D. all of the above. ಇದಕ್ಕೆ ಆನ್ಸರ್ ಯಾವುದು? ಈಗ ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟಲ್ಲಿ ಕೇವಲ ಮುಸ್ಲಿಂ ಮಹಿಳೆಗೆ ಮಾತ್ರ ಕೆಲವೊಂದು ಗ್ರೌಂಡ್ಸ್ ಕೊಟ್ಟಿದ್ದಾರೆ. ಯಾವಾಗ ಶಿ ಕ್ಯಾನ್ ಒಪ್ಟೇನ್ ವಿಚ್ ಆರ್ ದಿ ಗ್ರೌಂಡ್ಸ್ ಫಾರ್ ಡಿವೋರ್ಸ್ ಫಾರ್ ಹರ್ ಅಂತ ತುಂಬ ಚಿಕ್ಕದಾದ ಆ್ಯಕ್ಟ್, ಅದು ಸೆಕ್ಷನ್ 2 ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ C ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇಟ್ ಎನೇಬಲ್ಸ್ ಓನ್ಲಿ, ಅದರಲ್ಲಿ ಕೇವಲ ಮುಸ್ಲಿಂ ಮಹಿಳೆಗೆ ಮಾತ್ರ ಈ ಆ್ಯಕ್ಟ್ ಪ್ರಕಾರ ಗ್ರೌಂಡ್ಸ್ ಯಾವುದು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಸ್ಲಿಂ ಪುರುಷನಿಗೆ ಬೇರೆ ಒಂದು ಆ್ಯಕ್ಟ್ ಇರುವಂಥದ್ದು, ಬೇರೆ ಅಂದರೆ ಮುಸ್ಲಿಂ ಲಾ, ಶರಿಯತ್ ಲಾ ಅಂತ ಇರುವಂಥದ್ದು. ಸೊ ಅದರ ಪ್ರಕಾರ ಈ ಗ್ರೌಂಡ್ಸ್ ಆಫ್ ಡಿವೋರ್ಸ್ ಅಪ್ಲೈ ಆಗುತ್ತೆ. ಸೊ ಸೆಕ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 46. The maximum ignorantia juris non executive means A. ignorance of law is no excuse, B. ignorance of fact is no excuse, ignorance of law is an excuse, D. ignorance of fact is an excuse. ಸೊ ಇದ್ರ ಪ್ರಕಾರ ಈ ಮ್ಯಾಕ್ಸಿಮ್ ಪ್ರಕಾರ ಇದರದ್ದು ಮೀನಿಂಗ್ ಏನಂದರೆ, ಯಾರು ಕಾನೂನನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅದಕ್ಕೆ ಕ್ಷಮೆ ಇಲ್ಲ, ನನಗೆ ಕಾನೂನು ಗೊತ್ತಿಲ್ಲ ಅಂತ ಏನು ಯಾರೂ ಹೇಳಲಿಕ್ಕೆ ಇಲ್ಲ. ದೇ ಮಸ್ಟ್ ಬಿ ನೋಯಿಂಗ್ ದಿ ಲಾ ಆಫ್ ದಿ ಲ್ಯಾಂಡ್, ಲಾ ಆಫ್ ದಿ ಫಾರಿನ್ ಲ್ಯಾಂಡ್ ಗೊತ್ತಿಲ್ಲ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಯಾವ ದೇಶದಲ್ಲಿ ವಾಸಿಸ್ತೇವೆ ಆ ದೇಶದ ಕಾನೂನು ಗೊತ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯ ಕ್ಷಮೆ ಇಲ್ಲ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಸೆಕ್ಷನ್ 12 ಆಫ್ ದಿ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956 ಡೀಲ್ಸ್ ವಿತ್ ಯಾವ ಎಫೆಕ್ಟ್ಸ್ ಆಫ್ ಅಡಾಪ್ಷನ್ಸ್, ಬಿ ರೈಟ್ಸ್ ಆಫ್ ಅಡಾಪ್ಟಿವ್ ಪೇರೆಂಟ್ಸ್,
to dispose of their properties. C. Presumptions as to the documents relating to adoptions. D. Cancellation of adoption. Section 12 ಯಾವುದ್ರ ಬಗ್ಗೆ ಹೇಳುವಂಥದ್ದು? ಅದು ಎ ಎಫೆಕ್ಟ್ಸ್ ಆಫ್ ಅಡಾಪ್ಷನ್ ಬಗ್ಗೆ ಹೇಳುವಂಥದ್ದು. ಅಡಾಪ್ಷನ್ ಮಾಡಿಕೊಂಡ್ರೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ. ಸೊ ನಾನು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಬಗ್ಗೆ ಕೂಡ ಒಂದು ಕ್ಲಾಸ್ ಮಾಡಿದ್ದೇನೆ ಕನ್ನಡದಲ್ಲಿ. ಅದರದ್ದು ಪ್ಲೇ ಲಿಸ್ಟು ಕೊಟ್ಟಿದ್ದೇನೆ. ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಒಂದು ಪ್ಲೇ ಲಿಸ್ಟು ನನ್ನ ಈ ಚಾನಲಲ್ಲಿ ಹಾಕಿದ್ದೇನೆ. ಸೊ ಅದರಲ್ಲಿ ನಾನು ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ ಮಾಡ್ತೇನೆ, ಜುಡಿಷಿಯರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೇನೆ. ಸೊ ಈ ಒಂದು ಆ್ಯಕ್ಟ್ನ ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ಸನ್ನು ಒಂದು ಕ್ಲಾಸ್ ಮಾಡಿದ್ದೇನೆ ಕನ್ನಡದಲ್ಲಿ. ಯು ಕ್ಯಾನ್ ರೆಫರ್ ದ್ಯಾಟ್. ಹಾಗೆ ಡಿಸೊಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಅದನ್ನು ಕೂಡ ಮಾಡಿದ್ದೇನೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅದನ್ನು ಕೂಡ ಮಾಡಿದ್ದೇನೆ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಆ ಪ್ಲೇ ಲಿಸ್ಟನ್ನು ರೆಫರ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ನೆಕ್ಸ್ಟ್ 48th ಕ್ವಶನ್. Whoever for the purpose of exploitation recruits, transports, harbors, transfers, receives a person or persons by abuse of power commits the offence of. ಇದೆಲ್ಲ ಏನು ಮಾಡ್ತಾರೆ? ಎಕ್ಸ್ಪ್ಲೋಟೇಷನ್ ಮಾಡಬೇಕು ಹೇಳುವಂಥದ್ದಕ್ಕೆ ಒಬ್ಬರನ್ನ ಆಚೆಯಿಂದ ಈಚೆ ಕಳಿಸುವಂಥದ್ದು, ವರ್ಗಾವಣೆ ಮಾಡುವಂಥದ್ದು, ಸಾಗಾಣಿಕೆ ಮಾಡುವಂಥದ್ದು, ಅದಕ್ಕೆಲ್ಲ ಏನು ಹೇಳ್ತಾರೆ? ಟ್ರಾಫಿಕಿಂಗ್ ಅಂತ ಹೇಳ್ತಾರೆ. ಸೊ ಇದು ಯಾವ ಲಾದಲ್ಲಿ ಅಪ್ಲೈ ಆಗುವಂಥದ್ದು? ಇಂಡಿಯನ್ ಪೀನಲ್ ಕೋಡಲ್ಲಿ ಅಪ್ಲೈ ಆಗುವಂತಹ ಸೆಕ್ಷನ್ 370ಯಲ್ಲಿ ಬರುವಂತಹ ಒಫೆನ್ಸ್ ಇದು. ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾರಲ್ಲ ಅದು. ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ. 49th ಕ್ವಶನ್. Whoever makes any gesture or any preparation intending or knowing it to be likely that such gesture or preparation will cause any person present to apprehend that he who makes that gesture or preparation is about to use criminal force to that person is said to commit. ಯಾವ ರೀತಿ ಒಫೆನ್ಸ್ ಮಾಡಿದಾಗ ಆಗತ್ತೆ ಅಂತ, ಒಬ್ಬ ವ್ಯಕ್ತಿಗೆ ಹೆದರಿಸಲಿಕ್ಕೆ ಬೇಕಂತ ಯಾವುದೋ ಒಂದು ತಯಾರಿ ಮಾಡ್ಕೊಳ್ತಾನೆ ಅಥವಾ ಯಾವುದೋ ಒಂದು ಸಂಜ್ಞೆ ಮಾಡ್ತಾನೆ. ಆ ತರಹ ಸಂಜ್ಞೆ ಅಥವಾ ತಯಾರಿ ಅಥವಾ ಸಿದ್ಧತೆ ಮಾಡಿಕೊಂಡ್ರೇ, ಭೀತಿ ಉಂಟು ಮಾಡಬೇಕು ಅಂತ ಕಾರಣಕ್ಕೆ ಮಾಡಿಕೊಂಡ್ರೆ ದ್ಯಾಟ್ ಪರ್ಸನ್ ಈಸ್ ಸೆಡ್ ಟು ಹ್ಯಾವ್ ಕಮಿಟೆಡ್ ಆ್ಯಂಡ್ ಅಸಾಲ್ಟ್. ಅದು ಸೆಕ್ಷನ್ 351 ಆಫ್ IPCಯಲ್ಲಿ ನಾವು ಕಾಣ್ಬೋದು. ಹಲ್ಲೆ ಅಂತ ಹೇಳುವಂಥದ್ದು. 50th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಮ್ಯಾಟರ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ ಸೆಕ್ಷನ್ 69 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932? A. Purely personal matters between the partners. B. When one partner is a creditor of another partner or of the firm. C. A tort or tenancy action between partners. D. All of the above. Okay. ಸೊ ನಾವಿಲ್ಲಿ ನೋಡ್ತಾ ಇರುವ ಹಾಗೆ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಇವೆಲ್ಲ ಯಾವುದು ಬರೋದಿಲ್ಲ ಅಂತ ಹೇಳುವಂಥದ್ದು. ಸೊ ಎಫೆಕ್ಟ್ ಆಫ್ ನಾನ್ ರಿಜಿಸ್ಟ್ರೇಷನ್ ಸೆಕ್ಷನ್ 69 ಹೇಳುವಂಥದ್ದು ಎಫೆಕ್ಟ್ ಆಫ್ ನಾನ್ ರಿಜಿಸ್ಟ್ರೇಷನ್. ಹಾಗಿರುವಾಗ ಪ್ಯೂರ್ಲಿ ಪರ್ಸನಲ್ ಮ್ಯಾಟರ್ಸ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ವೆನ್ ಒನ್ ಪಾರ್ಟ್ನರ್ ಇಸ್ ಅ ಕ್ರೆಡಿಟರ್ ಆಫ್ ಅನದರ್ ಪಾರ್ಟ್ನರ್ ಆಫ್ ದಿ ಫರ್ಮ್. ಸಿ ಅ ಟಾಟ್ ಆರ್ ಟೆನೆನ್ಸಿ ಆ್ಯಕ್ಷನ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಸೊ ಇವೆಲ್ಲವೂ ಕೂಡ ಆ ಒಂದು ರಿಜಿಸ್ಟ್ರೇಷನ್ ಮಾಡದಿದ್ರು ಏನು ಎಫೆಕ್ಟ್ ಆಗೋದಿಲ್ಲ ಹೇಳುವಂಥದ್ದು. ಸೊ ಆಲ್ ಆಫ್ ದಿ ಅಬವ್. 51st ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ದಿ ಪ್ರಿಯಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? A. Democracy and justice. B. Socialism and secularism. C. Justice and D. Adult franchise. ಪ್ರಿಯಂಬಲಲ್ಲಿ ನಾವು ಕಾಣದೇ ಇರುವಂಥದ್ದು ಅಡಲ್ಟ್ ಫ್ರಾಂಚೈಸೇ. ಉಳಿದದೆಲ್ಲವೂ ಕೂಡ ಪ್ರಿಯಂಬಲಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 52nd ಕ್ವಶನ್. ಕ್ಯಾರೆಕ್ಟರ್ ಆಫ್ ರೈಟ್ ಸಾಟ್ ಟು ಬಿ ಡಿಕ್ಲೇರ್ಡ್ ಮಸ್ಟ್ ಬಿ. ಇದು ಡಿಕ್ಲರೇಟರಿ ಡಿಕ್ರೀಸಲ್ಲಿ ಸ್ಪೆಸಿಫಿಕಲಿ ಸೆಕ್ಷನ್ 34ಅಲ್ಲಿ ಕಾಣುವಂಥದ್ದು. ಸೊ ಆ ರೈಟ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಕೇಳುವಂಥದ್ದು. ಸೊ ಎ ಫಸ್ಟ್, an existing right on the date of the suit or up to the date of decree, it has to be legal one and it has to be valid one. So all of the above is the correct answer. 53rd question. Plea of alibi is governed by dash of the Indian Evidence Act of 1872. Plea of alibi ಅಂದರೆ ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ? ಸೊ ಫ್ಯಾಕ್ಟ್ಸ್ ನಾಟ್ ಅದರ್ವೈಸ್ ರೆಲೆವೆಂಟ್ ಬಿಕಮ್ ರೆಲೆವೆಂಟ್ ಅಂತ ಹೇಳುವಂಥದ್ದು. ಅಂದರೆ ಆ ವ್ಯಕ್ತಿ ಕೊಲೆ ಮಾಡಿರುವಂತಹ ವ್ಯಕ್ತಿ ಅಂತ ಏನು ಆಪಾದನೆ ಹೊತ್ಕೊಂಡಿದ್ದಾನೆ, ಅವನು ತಾನು ಕೊಲೆ ಮಾಡಿರುವಂತಹ ಜಾಗದಲ್ಲಿ ಇಲ್ಲವೇ ಇಲ್ಲ, ಬೇರೆ ಎಲ್ಲೋ ಜಾಗದಲ್ಲಿ ಇದ್ದೆ ಅಂತ ಹೇಳುವಂತಹ ಫ್ಯಾಕ್ಟ್ ಏನಿದೆ ಅದು ನಿಜವಾಗಿ ರೆಲೆವೆಂಟ್ ಫ್ಯಾಕ್ಟ್ ಆಗಿರೋದಿಲ್ಲ. ಆದರೆ ಅವನು ಬೇರೆ ಎಲ್ಲೋ ಇದ್ದ ಅಂತ ಹೇಳುವಂತಹ ಒಂದು ಆ ಫ್ಯಾಕ್ಟ್ ಏನಿದೆ ಅದು ಅವನು ಕೊಲೆ ಮಾಡಿಲ್ಲ ಆ ದಿನ ಅಂತ ಒಂದು ಸೂಚಿಸುವಂಥದ್ದು. ಆ ಕಾರಣಕ್ಕೋಸ್ಕರ ಅದು ರೆಲೆವೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಪ್ಲೀ ಆಫ್ ಎಲಿಬಿ ಅಂತ ಸೆಕ್ಷನ್ 11ನಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. 54th question. Under the provisions of the Karnataka Rent Act 1999, the dispute of relationship of landlord and tenant is dealt with. Section 45, Section 40, Section 41 and D Section 43. Karnataka Rent Act ಪ್ರಕಾರ
ಲ್ಯಾಂಡ್ ಮತ್ತು ಟೆನೆಂಟ್ ಮಧ್ಯೆ ಇರುವಂತಹ ಆ ರಿಲೇಷನ್ಶಿಪ್ ಡಿಸ್ಪ್ಯೂಟ್ ಮಾಡುವಂಥ ಒಂದು ಇರುವಂತಹ ಸೆಕ್ಷನ್ ಯಾವುದು ಅಂತ ನೋಡಿದರೆ ಅದು ಸೆಕ್ಷನ್ 43. ಇದು ಯಾವ್ಯಾವ ಸೆಕ್ಷನ್ಸ್ಗಳು ಹೇಳಿದ್ದಾರೆ ಅದನ್ನು ಓದ್ಕೊಳ್ಳಿ. ಅ ವಿಂಕುಲೋ ಮ್ಯಾಟ್ರಿಮೋನಿಯಲ್ ಮೀನ್ಸ್ A. Effect of divorce. B. Negotiation of second marriage. C. Relation between spouse. D. From the bond of marriage. Vinculo matrimonial ಅಂದರೆ pertaining to or noting a divorce that absolutely dissolves the marriage bond and releases the spouses from all matrimonial obligation. ಈ ಎಲ್ಲ ವಿವಾಹ ಬಂಧನದಿಂದ ಬಿಡಿಸ್ಕೊಳ್ಳುವಂಥದ್ದು ಅಂತ ಸೂಚಿಸುವಂಥ ಒಂದು ಮ್ಯಾಕ್ಸಿಮ್ ಇದು. 56. Section 17(1)(d) of the Registration Act 1908 applies to. Section 17 ಹೇಳುವಂಥದ್ದು ಡಾಕ್ಯುಮೆಂಟ್ಸ್ ಆಫ್ ವಿಚ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಂತ ಹೇಳುವಂಥದ್ದು. ಸೊ ಯಾವ ರೀತಿಯ ಲೀಸಿಗೆ ಹೇಳುವಂಥದ್ದು ಅಂತ, ಅ ಲೀಸ್ ಫಾರ್ ಎನಿ ಟರ್ಮ್ ಎಕ್ಸೀಡಿಂಗ್ 1 year, ಬಿ ಅ ಲೀಸ್ ಫ್ರಮ್ ಇಯರ್ ಟು ಇಯರ್, ಸಿ ಅ ಲೀಸ್ ರಿಸರ್ವಿಂಗ್ ಇಯರ್ಲಿ ರೆಂಟ್. ಸೊ ಇವೆಲ್ಲವೂ ಕೂಡ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಹೇಳುವಂಥದ್ದು. ಸೊ ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಇಸ್ ಬಿಲೋ 1 year ದ್ಯಾಟ್ ನೀಡ್ ನಾಟ್ ಬಿ ರಿಜಿಸ್ಟರ್ಡ್, ಬಟ್ 1 yearಕ್ಕಿಂತ ಜಾಸ್ತಿ ಇರುವಂಥದ್ದೆಲ್ಲ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಹೂ ಇಸ್ ದ ಆಥರ್ ಆಫ್ ಅರ್ಥಶಾಸ್ತ್ರ? ಎ. ವಾಗ್ಭಟ, ಬಿ. ಕೌಟಿಲ್ಯ, ಸಿ. ವರಾಹಮಿಹಿರ ಆ್ಯಂಡ್ ಡಿ. ನನ್ ಆಫ್ ದಿ ಅಬವ್. ಸೊ ಅರ್ಥಶಾಸ್ತ್ರ ಎಲ್ರಿಗೂ ಗೊತ್ತಿರಬಹುದು, ಅದರದ್ದು ಯಾರು ಲೇಖಕರು ಅಂದರೆ ಅದು ಕೌಟಿಲ್ಯ. 58th question. After the drawing of a bill has signed the assent upon the bill, or if there are more parts thereof than one, upon one of such parts, and delivered the same, or given notice of such signing to the holder to such person on his behalf, he is called the A. payee, B. acceptor, C. endorsee, and D. holder in due course. ಸೊ ಇದರಲ್ಲಿ ಏನಾಗುತ್ತೆ, ಯಾವಾಗ ಡ್ರಾವರ್ ಅಂತ ಒಬ್ಬರು ಇರ್ತಾರೆ, ಹಾಗೆ ಡ್ರಾಯಿ ಅಂತ ಇರ್ತಾರೆ. ಸೊ ಇವ್ರ ಮೇಲೆ ಡ್ರಾಯಿಗೆ ಒಂದು ಬಿಲ್ಲನ್ನು ಡ್ರಾ ಮಾಡ್ತಾರೆ. ಯಾವಾಗ ಅವರು ಸೈನ್ ಮಾಡ್ತಾರೆ ಆವಾಗ ಆ ಡ್ರಾಯಿನೇ ಈಸ್ ಕನ್ಸಿಡರ್ ಟು ಬಿ ಅಕ್ಸೆಪ್ಟರ್ ಅಂತ ಆಗ್ತಾರೆ. ಓಕೆ, ಪೇಯಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಸೊ ಡ್ರಾಯಿ ಹಿಮ್ಸೆಲ್ಫ್ ವಿಲ್ ಬಿಕಮ್ ದಿ ಅಕ್ಸೆಪ್ಟರ್ ಅಂಡರ್ ಸೆಕ್ಷನ್ 7 when he accepts the bill and he signs upon it as an acceptor. 59th question. Where in India the first atomic power plant was set up? A. Trombay, B. Tarapur, C. Rana Pratap Sagar and D. Cochin. ಸೊ ಇದರಲ್ಲಿ ತಾರಾಪುರ್, ಮಹಾರಾಷ್ಟ್ರದಲ್ಲಿರುವ ತಾರಾಪುರಲ್ಲಿ ಫಸ್ಟ್ ಅಟಾಮಿಕ್ ಪವರ್ ಪ್ಲಾಂಟನ್ನು ಸೆಟಪ್ ಮಾಡಿದರು. 60th question. Plea bargaining inserted in the CRPC by Criminal Law Amendment Act 2006 incorporated in Chapter 21A is contained in. ಯಾವ ಸೆಕ್ಷನ್ನಲ್ಲಿ ಇದೆ, ಯಾವ ಸೆಕ್ಷನ್ಗಳ ಒಂದು ಗುಂಪಲ್ಲಿರುವಂಥದ್ದು ಪ್ಲೀ ಬಾರ್ಗೇನಿಂಗ್ ಅಂತ ನಾವು ಕಾಣುವಂಥದ್ದು. ಸೊ ಇದು ಸೆಕ್ಷನ್ 265A ಇಂದ 265L ಅಂತ ಇಲ್ಲಿ ತನಕ ಕಾಣ್ಬೋದು. ಸೊ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರುವಂಥ ಚಾಪ್ಟರ್ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ 61st question. The Muslim Women Protection of Rights on Divorce Act 1986 was enacted pursuant to the judgment of the Honorable Supreme Court in the case of A. Ramzan Khan, B. Shah Banu Begum, C. Sayyid Nazimunnisa Begum, D. Fatimunnisa Begum ಹೇಳುವಂಥದ್ದು. ಸೊ ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕೇಸ್ ಲಾ. ಶಾ ಬಾನು ಬೇಗಮ್ ಹೇಳುವಂಥದ್ದು. ಇದರಲ್ಲಿ ಈ ಮುಸ್ಲಿಂ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಇದು ಏನು ಆ್ಯಕ್ಟ್ ಇದೆ, ಈ ಕೇಸಲ್ಲಿ ಬಂದಿರುವಂಥ ಜಡ್ಜ್ಮೆಂಟ್ಗೆ ಅದಕ್ಕೆ ತಕ್ಕನಾಗಿ ಉತ್ತರ ಕೊಡಲಿಕ್ಕೆ ಈ ಒಂದು ಆ್ಯಕ್ಟನ್ನು ಎನ್ಯಾಕ್ಟ್ ಮಾಡಿತು. 62nd question. Which are the offences which were added by virtue of Act number 13 of 2013 with effect from 3 to 2013 to the Indian Penal Code? A. voyeurism, B. sexual harassment, C. stalking and D. all of the above. ಸೊ ಇವೆಲ್ಲವನ್ನು ಕೂಡ ಆ್ಯಡ್ ಮಾಡಿದರು. ವಾಯರಿಸಮ್ ಅಂದರೆ ಲೈಂಗಿಕ ದರ್ಶನ, ಸೆಕ್ಷನ್ 354. ಸಿ. ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಲೈಂಗಿಕ ಕಿರುಕುಳ, ಸೆಕ್ಷನ್ 354A. ಸ್ಟಾಕಿಂಗ್ ಹಿಂಬಾಲಿಸುವುದು, ಅದು 354D ಅಲ್ಲಿ ಆ್ಯಡ್ ಮಾಡಿದರು. ಸೊ 354 ಈಸ್ ಔಟ್ರೀಚ್ ಇನ್ ದಿ ಮಾಡೆಸ್ಟಿ ಆಫ್ ದಿ ವುಮನ್. ಸೊ 376 ರೇಪ್. ಸೊ ಎನಿಥಿಂಗ್ ಲೆಸರ್ ದ್ಯಾನ್ ರೇಪ್ ಅದು 354 ಬರುವಂಥದ್ದು. ಹಾಗೆ ಉಳಿದಿರುವಂತಹ ಈ ಥರ ಲೈಂಗಿಕ ಒಂದು ಆಪಾದನೆಗಳು ಅವೆಲ್ಲೂ ಕೂಡ ಈ 354C(a)(b) ಅಲ್ಲಿ ಬರುವಂಥದ್ದು. 63rd question. The presumption as to committing or abetting to commit certain offence as provided under section 29 of POCSO is in respect of offences under the following sections. ಕೆಲವೊಂದು ಯಾವ ಸೆಕ್ಷನ್ನಲ್ಲಿ ಕೆಲವೊಂದು ಈ ಪ್ರಿಸಂಪ್ಷನ್ಗಳು ಡ್ರಾ ಆಗ್ತವೆ ಅಂತ ಹೇಳಿ ನಾವು ನೋಡುವಂಥದ್ದು ಸೆಕ್ಷನ್ 29 ಕಾಣ್ತೇವೆ. ಸೊ ಪ್ರಿಸಂಪ್ಷನ್
ಆ್ಯಸ್ ಟು ಸರ್ಟನ್ ಆಫೆನ್ಸಸ್. ಅದು ನಾವು ಸೆಕ್ಷನ್ 3, 5, 7 ಆ್ಯಂಡ್ 9 ಇರುವಂತಹ ಒಫೆನ್ಸ್ಗಳ ಬಗ್ಗೆ ಪ್ರಿಸಂಪ್ಷನ್ನ ಡ್ರಾ ಮಾಡ್ತಾರೆ ಅಂತ ಹೇಳುವಂಥದ್ದು. 64th ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಜನರಲ್ ಎಕ್ಸೆಪ್ಷನ್ಸ್ ಅಂಡರ್ IPC? A. Act done pursuant to the judgment or order of the court. B. Act of a person of unsound mind. C. Act of a judge when acting judicially. D. All of the above. IPC ಅಲ್ಲಿ ಬರುವಂಥದ್ದು ಜನರಲ್ ಎಕ್ಸೆಪ್ಷನ್ಸ್ಗಳು. ಯಾಕೆಂದರೆ ಆವಾಗ ಈ ಜನರಲ್ ಎಕ್ಸೆಪ್ಷನ್ನ ಕ್ಲೇಮ್ ಮಾಡಿದರೆ ಅವರಿಗೆ ಒಫೆನ್ಸ್ ಆಗಿದೆ ಅಂತ ಅಲ್ಲ, ಒಫೆನ್ಸ್ ಅಲ್ಲ ಅಂತ ಪರಿಗಣಿಸ್ಬೋದು. ಸೊ ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಆ್ಯಕ್ಟ್ ಡನ್ ಪರ್ಸನ್ ಟು ದಿ ಜಜ್ಮೆಂಟ್ ಆರ್ ಆರ್ಡರ್ ಆಫ್ ದಿ ಕೋರ್ಟ್, ಯಾವ್ದಾದ್ರು ಕೋರ್ಟ್ ಜಜ್ಮೆಂಟಿಂದ ಆ ಕಾರಣಕ್ಕೋಸ್ಕರ ಯಾರೊಬ್ಬರು ವ್ಯಕ್ತಿ ಒಂದು ಕೃತ್ಯ ಮಾಡಿದರೆ, ಅಂದರೆ ಈಗ ಗಲ್ಲಿಗೆ ಇರಿಸುವಂಥ ಕೆಲಸ ಏನು ಮಾಡ್ತಾರೆ ಅದು ಜಜ್ಮೆಂಟ್ ಮುಖಾಂತರ ಆಗುವಂಥದ್ದು, ಅದಕ್ಕೆ ಪನಿಷ್ಮೆಂಟ್ ಅಲ್ಲ, ಅದು ಇಟ್ ಕಮ್ಸ್ ಅಂಡರ್ ಜನರಲ್ ಎಕ್ಸೆಪ್ಷನ್ ಅಂಡರ್ ಸೆಕ್ಷನ್ 78. ಹಾಗೆ ಯಾವುದೋ ಒಬ್ಬ ಅಸ್ವಸ್ಥ ಮನಸ್ಸಿನ ವ್ಯಕ್ತಿ ಮಾಡಿರುವಂಥ ಕೃತ್ಯ ಅದು ಸೆಕ್ಷನ್ 98 ಪ್ರೊಟೆಕ್ಟ್ ಆಗ್ತದೆ. ಹಾಗೆ ಆ್ಯಕ್ಟ್ ಆಫ್ ಅ ಜಡ್ಜ್ ವೆನ್ ಆ್ಯಕ್ಟಿಂಗ್ ಜುಡಿಷಿಯಲಿ ಅದು ಸೆಕ್ಷನ್ 77 ಇರುವಂಥದ್ದು. ನೆಕ್ಸ್ಟ್ 65th, ದ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್ ಈಸ್. ಸೊ ಇದರಲ್ಲಿ ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಎಲ್ಲವೂ ಕೂಡ ಜನರಲ್ ಎಕ್ಸೆಪ್ಷನಲ್ಲೇ ಕ್ಲೇಮ್ ಮಾಡುವಂಥದ್ದು. 65th, ದ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್ ಈಸ್ ಎ ಸೆವರಲ್ ಓನ್ಲಿ, ಬಿ ಜಾಯಿಂಟ್, ಸಿ ಜಾಯಿಂಟ್ ಆಸ್ ವೆಲ್ ಆಸ್ ಸೆವರಲ್, ಡಿ ಸ್ಟ್ರಿಕ್ಟ್ ಲಯಬಿಲಿಟಿ. ಸೊ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಒಬ್ಬ ಪಾರ್ಟ್ನರ್ ಲಯಬಿಲಿಟಿ ಏನಿರುತ್ತೆ ಅದು ಜಾಯಿಂಟ್ ಆಸ್ ವೆಲ್ ಸೆವರಲ್ ಅಂತ ನಾವು ಕಾಣ್ಬೋದು. ಅದು ಸೆಕ್ಷನ್ 25. ಸೊ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಟೈಮ್ ಈಗಲೇ ಆಲ್ರೆಡಿ 45 ಮಿನಿಟ್ಸ್ ಆಗಿದೆ. ಸೊ ಕ್ವಿಕ್ಕಾಗಿ ನಾನು ಅದನ್ನು ಸೆಕ್ಷನನ್ನು ಹೇಳ್ತಿದ್ದೆ, ನೀವು ಆದಷ್ಟು ಆ ಸೆಕ್ಷನ್ಗಳನ್ನು ನೋಡ್ಕೊಳ್ಳಿ. 66th ಕ್ವಶನ್, ಹೂ ಕ್ಯಾನ್ ವಿಡ್ರಾ ಅ ಕೇಸ್ ಫ್ರಮ್ ಪ್ರಾಸಿಕ್ಯೂಷನ್ ಅಂಡರ್ ಸೆಕ್ಷನ್ 321 ಆಫ್ CRPC? ಯಾರು ಪ್ರಾಸಿಕ್ಯೂಷನಿಂದ ಕೇಸನ್ನು ವಿಡ್ರಾ ಮಾಡ್ಬೋದು CRPC ಅಡಿಯಲ್ಲಿ ಅಂತ. ಸೊ ಅದು A. the state government, B. the public prosecutor in charge of a case with the permission of the court, C. the public prosecutor in charge of a case with the permission of the state government, and D. none of the above. So B is the correct answer. The public prosecutor in charge of a case with the permission. ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾರು ಇನ್ಚಾರ್ಜ್ ಆಫ್ ದಿ ಕೇಸ್ ಇರ್ತಾರೆ ಮತ್ತು with the permission of the court he can withdraw the case from the prosecution. 67th question, the maker, acceptor or endorser respectively of a negotiable instrument is discharged from liability thereon. A. by payment, B. by cancellation, C. by release, and D. all of the above. ಯಾವಾಗ ಒಬ್ಬ ವ್ಯಕ್ತಿ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾರು ಡ್ರಾ ಮಾಡಿರ್ತಾರೆ, ಹಿ ಕುಡ್ ಬಿ ಮೇಕರ್ ಆರ್ ಎಕ್ಸೆಪ್ಟರ್ ಆರ್ ಎಂಡೋಸರ್ ಇರ್ಬೋದು, ಯಾವಾಗ ಅವರಿಗೆ ಅವರ ಲಯಬಿಲಿಟಿಯಿಂದ ಡಿಸ್ಚಾರ್ಜ್ ಆಗುತ್ತೆ ಹೇಳುವಂಥದ್ದು ನೋಡೋದಾದರೆ ನಾವು ಸೆಕ್ಷನ್ 82 ನೋಡಬೇಕು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ. ಸೊ ಅದ್ರ ಪ್ರಕಾರ ಬೈ ಪೇಮೆಂಟ್, ಬೈ ಕ್ಯಾನ್ಸಲೇಷನ್ ಆರ್ ಬೈ ರಿಲೀಸ್ ಈ ಎಲ್ಲ ಕಾರಣಗಳಿಂದ ಒಬ್ಬ ಈ ಹೇಳಿರುವಂಥ ವ್ಯಕ್ತಿಗಳು ದೇ ವಿಲ್ ಬಿ ಡಿಸ್ಚಾರ್ಜ್ ಫ್ರಮ್ ದರ್ ಲಯಬಿಲಿಟಿ. 68th ಕ್ವಶನ್, ಇನ್ ಮುಸ್ಲಿಂ ಲಾ ಅ ಗಿಫ್ಟ್ ಫಾರ್ ಕನ್ಸಿಡರೇಷನ್ ಇಸ್ ಕಾಲ್ಡ್. ಮುಸ್ಲಿಂ ಕಾನೂನಲ್ಲಿ ಕನ್ಸಿಡರೇಷನ್ಗೆ ಕೊಡುವಂಥ ಗಿಫ್ಟ್ಗೆ ಏನಂತ ಕರೀತಾರೆ? ಹಿಬಾ ಬಿಲ್ ಇವಾಜ್ ಅಂತ ಕರೀತಾರೆ. ನೆಕ್ಸ್ಟ್ 69th ಕ್ವಶನ್, ವಿಚ್ ಈಸ್ ದ ಲೀಗಲ್ ಡಾಕ್ಟ್ರಿನ್ ಅಪ್ಲಿಕೇಬಲ್ ಟು ಸೆಕ್ಷನ್ 43 ಆಫ್ TPA ಆ್ಯಕ್ಟ್? ಎ. ಉಬೆರಿಮಾ ಫಿಡೆ, ಬಿ. ಕೇವೆ ಟೆಂಪ್ಟರ್, ಸಿ. ಫೀಡಿಂಗ್ ದಿ ಗ್ರ್ಯಾಂಟ್ ಬೈ ಎಸ್ಟಾಪಲ್, ಆ್ಯಂಡ್ ಡಿ. ನನ್ ಆಫ್ ದಿ ಅಬವ್. ಸೆಕ್ಷನ್ 43 ಅಲ್ಲಿ ಇರುವಂಥ ಅದರಲ್ಲಿ ನಾವು ಕಾಣುವಂಥ ಒಂದು ಪ್ರಿನ್ಸಿಪಲ್ ಏನು? ಫೀಡಿಂಗ್ ದ ಗ್ರ್ಯಾಂಟ್ ಬೈ ಎಸ್ಟಾಪಲ್ ಅಂತ. ಸೊ ಅದರದ್ದು ಡೆಫಿನೇಷನ್ ನಾವು ನೋಡೋದಾದರೆ ಟ್ರಾನ್ಸ್ಫರ್ ಬೈ ಅನ್ಅಥರೈಸ್ಡ್ ಪರ್ಸನ್ ಹೂ ಸಬ್ಸಿಕ್ವೆಂಟ್ಲಿ ಅಕ್ವೈರ್ಸ್ ಇಂಟ್ರೆಸ್ಟ್ ಇನ್ ಪ್ರಾಪರ್ಟಿ ಟ್ರಾನ್ಸ್ಫರ್. ಫಸ್ಟ್ ಅವರಿಗೆ ಆ ಅಥಾರಿಟಿ ಇರೋದಿಲ್ಲ, ಆದರೆ ಫಸ್ಟ್ ಒಟ್ಟು ಟ್ರಾನ್ಸ್ಫರ್ ಮಾಡಿರ್ತಾರೆ ಅಥಾರಿಟಿ ಇಲ್ಲದೆ, ಆದರೆ ಆಮೇಲೆ ಅವರಿಗೆ ಆ ಅಥಾರಿಟಿ ಬಂದರೆ ಆ ಪ್ರಾಪರ್ಟಿ ಮೇಲೆ ದೆನ್ he cannot deny, he is stopped from denying that he did not have title initially ಹೇಳುವಂಥ ಒಂದು ಪ್ರಾವಿಷನ್ ಇದೆ. 70th, order granting anticipatory bail becomes operative. A. on passing of the order by the court, B. on arrest, C. prior to arrest, and D. none of the above. ಆಂಟಿಸಿಪೇಟರಿ ಬೇಲ್ ಯಾವಾಗ ಆಪ್ರೇಟಿವ್ ಆಗುತ್ತೆ? ಯಾವಾಗ ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ, ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಮಾಡಬಾರ್ದು, ಬೇಲ್ ಆಗಿದೆ ಅಂತ ಹೇಳಿ ಅದರದ್ದು ಒಂದು ಆಶಯ ಇದು. ಸೊ ಅದರದ್ದು ಸೆಕ್ಷನ್ 438 ಆಫ್ CRPC. 71. A suit for possession of an immovable property under section 6 of Specifically Act 1963 can be filed within A. 1 year of disposition, B. 6 months of disposition, C. 3 years of disposition, and D. 12 years of disposition. ಸೆಕ್ಷನ್ 6 ಅಲ್ಲಿ ನಾವು ನೋಡಿರೋ ಪ್ರಕಾರ ಸೂಟ್ ಫಾರ್ ರಿಕವರಿ ಆಫ್ ಪೊಸೆಷನ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ
ಸೆಕ್ಷನ್ 6 ಬೇಸ್ ಆಗಿರುವಂಥದ್ದು ಬೇಸ್ಡ್ ಆನ್ ಪ್ರಯರ್ ಪೊಸಿಷನ್. ಸೊ ಅದು ಕೇವಲ 6 ತಿಂಗಳ ಒಳಗೆ ಮಾತ್ರ ಡಿಸ್ಪೊಸಿಷನ್ ಆಗಿ ಇರುವಂಥ 6 ತಿಂಗಳಲ್ಲಿ ಮಾತ್ರ ಸೂಟನ್ನು ಫೈಲ್ ಮಾಡ್ಬೋದು, ಅದಾದ ನಂತರ ಮಾಡಲಿಕ್ಕಾಗೋದಿಲ್ಲ. 72nd ಕ್ವಶನ್, ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಇಂಡಿಯನ್ ರೆನಿಸೆನ್ಸ್? ಆಧುನಿಕ ಭಾರತದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಅದು ಶ್ರೀ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರೀತಾರೆ. 73rd, which of the following cases the Supreme Court of India said that it is not absolute rule of law that dying declaration must be corroborated by other evidence before it can be acted upon? ಸೊ ಡೈಯಿಂಗ್ ಡಿಕ್ಲರೇಷನ್ ಅಂತ ಏನಿರುತ್ತೆ ಸೆಕ್ಷನ್ 32 ಅಲ್ಲಿ, ಅದಕ್ಕೆ ಇನ್ನೊಂದು ಎವಿಡೆನ್ಸ್ ಬೇಕೇ ಬೇಕು ಹೇಳುವಂಥದ್ದು ಏನು ಆಬ್ಸಲ್ಯೂಟ್ ರೂಲ್ ಅಲ್ಲ ಅಂತ ಹೇಳುವಂಥದ್ದು. ಸೊ ಕೇವಲ ಡೈಯಿಂಗ್ ಡಿಕ್ಲರೇಷನ್ ಮೇಲೆ ಕೂಡ ಕನ್ವಿಕ್ಷನ್ ಮಾಡ್ಬೋದು. ಆ್ಯಕ್ಚುಲಿ ಯಾಕೆ ಡೈಯಿಂಗ್ ಡಿಕ್ಲರೇಷನ್ ಹೇಳುವಂಥದ್ದು ಒಂದು ಹಿಯರ್ಸೆ ಫಾರ್ಮ್ ಆಫ್ ಎವಿಡೆನ್ಸ್, ಡೈರೆಕ್ಟ್ ಎವಿಡೆನ್ಸ್ ಅಲ್ಲ. ಆದರೂ ಕೂಡ ಅದಕ್ಕೆ ಇನ್ನೊಂದು ಎವಿಡೆನ್ಸ್ ಬೇಕು, ಕೊರೊಬರೇಷನ್ ಬೇಕು ಹೇಳುವಂಥ ಒಂದು ಆಬ್ಸಲ್ಯೂಟ್ ರೂಲ್ ಎಲ್ಲೂ ಕಾಣೋದಿಲ್ಲ ಅಂತ ಹೇಳಿ ಈ ಕೌಶಲ್ ರಾವ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆಯಲ್ಲಿ ಹೇಳಿದರು. 74th ಕ್ವಶನ್, ಕ್ಯಾನ್ಸಲೇಷನ್ ಆಫ್ ಕಾಂಟ್ರಾಕ್ಟ್ ಡ್ಯೂ ಟು ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಈಸ್ ಕಾಲ್ಡ್? ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಬಹಳ ಮುಖ್ಯ. ಆ ಪರ್ಫಾರ್ಮೆನ್ಸೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಅದು ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಕರೆಸ್ಕೊಳ್ತದೆ. ಅದು ಸೆಕ್ಷನ್ 56 ನಾವು ಕಾಣ್ಬೋದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ. 75th ಕ್ವಶನ್, ಇಫ್ ಅ ಡಿಕ್ರಿ ಇಸ್ ಪಾಸ್ ಬೈ ದಿ court by way of compromise in a suit, A, the same can be assailed by filing another suit on the ground that the compromise on which the decree is based was not lawful. B, seek recall of the decree before the court which passed the decree. C, there is no remedy in law against a compromise decree. And D, none of the above. So idu B is the correct answer. It can seek recall of the decree before the court which passed the decree. ಕಾಂಪ್ರಮೈಸ್ ಆದಾಗ ಅಪೀಲ್ ಹೋಗೋದಕ್ಕಿಂತ ಅದೇ ಕೋರ್ಟಲ್ಲಿ ಅದನ್ನು ಇದು ಮಾಡಬೇಕು ಹೇಳುವಂಥದ್ದು ಆರ್ಡರ್ 23 ನಾವು ಕಾಣುವಂಥದ್ದು. 76th ಕ್ವಶನ್, earnest money is the sum of money deposited for the performance of the contract. If so, which is the correct statement as under? A, it is not a part of the purchase price. B, it is given at the time of conclusion of contract. C, it can be given at any time. D, it is a guarantee of due performance of the contract. ಇದರದ್ದು ಕರೆಕ್ಟ್ ಆನ್ಸರ್ ಡಿ, ಇಟ್ಸ್ ಅ ಗ್ಯಾರಂಟಿ. ಅರ್ನೆಸ್ಟ್ ಮನಿ ಯಾಕೆ ಕೊಡುವಂಥದ್ದು? ಇಟ್ಸ್ ಅ ಗ್ಯಾರಂಟಿ ಆಫ್ ಡ್ಯೂ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. 77, ಹೂ ಇಸ್ ದ ಚೇರ್ಮನ್ ಆಫ್ ದಿ ನೀತಿ ಆಯೋಗ್? ನೀತಿ ಆಯೋಗದ ಚೇರ್ಮನ್ ಯಾರಾಗ್ತಾರೆ ಯಾವಾಗಲೂ? ಇಟ್ ಈಸ್ ಪ್ರೈಮ್ ಮಿನಿಸ್ಟರ್, ಬಿ ಪ್ರೆಸಿಡೆಂಟ್, ಸಿ ಹೋಮ್ ಮಿನಿಸ್ಟರ್ ಆ್ಯಂಡ್ ಡಿ ಮಿನಿಸ್ಟರ್ ಆಫ್ ಪ್ಲಾನಿಂಗ್. ಸೊ ಎ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಇಸ್ ದಿ ಕರೆಕ್ಟ್ ಆನ್ಸರ್. 78th, the expression commercial quantity in relation to narcotic drugs and psychotropic substances means any quantity. The quantity specified by the central government by notification in the official gazette is. ಸೊ ಅಂದರೆ ಎಷ್ಟು ಒಂದು ಕ್ವಾಂಟಿಟಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಅದು ಅಂತ ನೋಡಿದ್ರೆ ಇಲ್ಲಿ ಲೆಸ್ಸರ, ಈಕ್ವಲ್ ಟು, ಗ್ರೇಟರ ಅಂತ ಹೇಳಿದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್. ಅಲ್ಲಿ ಅಧಿಸೂಚನೆ ಏನು ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಆದರೆ ಆವಾಗ ಅದಕ್ಕೆ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳುವಂಥದ್ದು. 79 ಕ್ವಶನ್, ಅವಾಯ್ಡಬಲ್ ಕಾಂಟ್ರಾಕ್ಟ್ ಈಸ್ ಒನ್ ವಿಚ್ ಈಸ್ A, not enforceable by either of the parties thereto. B, enforceable by either of the parties thereto. C, enforceable only with the permission of the court of law. D, enforceable at the option of one of the parties thereto. Voidable contract ಅಂದರೆ it is enforceable at the option of the one of the parties. ಒಬ್ಬ ವ್ಯಕ್ತಿ ಯಾರು ಅಗ್ರೀಡ್ ಪಾರ್ಟಿ ಇರ್ತಾರೆ ಅವರ ಆಪ್ಷನ್ ಪ್ರಕಾರ ಆ ಕಾಂಟ್ರಾಕ್ಟನ್ನು ವಾಯ್ಡ್ ಅಥವಾ ವಾಯ್ಡಬಲ್ ಮಾಡ್ಬೋದು ಅಂತ. ಸೊ ಸೆಕ್ಷನ್ 2I. 80th question, section 12(1)(a) of the Hindu Marriage Act 1955 deals with A, impotency, B, monogamy, C, desertion and D, insanity. ಅದು A, impotency, ಅದು ಒಂದು ಇಟ್ಸ್ ಅ ಗ್ರೌಂಡ್ ಫಾರ್ ವಾಯ್ಡಬಲ್ ಮ್ಯಾರೇಜ್. ಸೆಕ್ಷನ್ 12 ವಾಯ್ಡಬಲ್ ಮ್ಯಾರೇಜ್ಗೆ ಇಟ್ ಇಸ್ ಒನ್ ಆಫ್ ದಿ ಗ್ರೌಂಡ್. 81st question, wagering agreements are A, void but not enforceable by law, B, void and not enforceable by law, C, voidable and illegal, and D, voidable but legal. B is the correct answer. Wagering agreements ಯಾವಾಗಲೂ void but they are not enforceable by law. ಇದು ನಾವು ಡೆಫಿನೇಷನ್ ಸೆಕ್ಷನ್ 30 ಕಾಣ್ಬೋದು. agreements by way of wager is void ಅಂತ. 82nd question, according to the Constitution of India, which of the following are fundamental to the governance of the country? ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ಗೌರ್ಮೆಂಟ್ ನಡೆಸುವಾಗ
ಯಾವುದು ವೆರಿ ಬೇಸಿಕ್ ಅಂತ ನೋಡೋದಾದರೆ ದೇ ಆರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅದು ಬಹಳ ಮುಖ್ಯ. 83rd question. The maxim res ipsa loquitur is a rule of evidence, B rule of negligence, C rule of vicarious liability and D both A and B. ಸೊ ಅದರ ಪ್ರಕಾರ res ipsa loquitur ಅಂದರೆ ಥಿಂಗ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳುವಂಥದ್ದು. ಇಟ್ಸ್ ಅ ರೂಲ್ ಆಫ್ ಎವಿಡೆನ್ಸ್. ಕೆಲವೊಂದಕ್ಕೆ ಬರ್ಡನ್ ಆಫ್ ಪ್ರೂಫ್ ಯಾವುದಕ್ಕೆ ಬೇಕು ಅಂತ ನೋಡಲಿಕ್ಕೆ, ಆಗ ವೆನ್ ದ ಥಿಂಗ್ ಸ್ಪೀಕ್ಸ್ ಫಾರ್ ದೆಮ್ ಸೆಲ್ಫ್ಸ್ ಇಟ್ ಈಸ್ res ipsa loquitur. 84th. As per Article 142 of the Constitution of India, the Supreme Court in the exercise of jurisdiction may pass such decree or make such order as it is necessary for doing dash justice in any cause or matter pending before it. A complete, B full, C equal and D inherent. ಆರ್ಟಿಕಲ್ 142 ಪ್ರಕಾರ ಸುಪ್ರೀಂ ಕೋರ್ಟ್ ಯಾವಾಗ ತನ್ನ ಜುರಿಡಿಕ್ಷನ್ನ ಪಾಸ್ ಮಾಡ್ಬೋದು ಅಂತ ಹೇಳಿ ನೋಡಿದ್ರೆ, ಫಾರ್ ಡೂಯಿಂಗ್ ಕಂಪ್ಲೀಟ್ ಜಸ್ಟಿಸ್, ಅದಕ್ಕೆ ಇಟ್ ಕ್ಯಾನ್ ಯಾವುದಾದ್ರು ಕೇಸನ್ನು ಹಿಯರ್ ಮಾಡ್ಬೋದು ಅಂತ. 85th question. Which of the following are the duties of an agent? ಒಬ್ಬ ಏಜೆಂಟ್ನ ಡ್ಯೂಟೀಸ್ ಏನು? ಡ್ಯೂಟಿ ಆಫ್ ರೀಸನಬಲ್ ಕೇರ್ ಆ್ಯಂಡ್ ಸ್ಕಿಲ್ ಆಸ್ ಪರ್ ಸೆಕ್ಷನ್ 212, ಡ್ಯೂಟಿ ಟು ರೆಂಡರ್ ಪ್ರಾಪರ್ ಅಕೌಂಟ್ ಆಸ್ ಪರ್ ಸೆಕ್ಷನ್ 230, duty not to make secret profit as per section 216. So all of the above are the correct answer. 86th question. The number of judges of a high court is determined by A the President of India, B the Chief Justice of India, C the Governor of the state and D the Parliament of the Parliament. ಹೈಕೋರ್ಟಲ್ಲಿ ಎಷ್ಟು ಜನ ಇರಬೇಕು, ಎಷ್ಟು ಜಡ್ಜಸ್ಗಳು ಇರಬೇಕು ಹೇಳುವಂಥ ಒಂದು ಆ ನಂಬರನ್ನು ಡಿಸೈಡ್ ಮಾಡುವಂಥವ್ರು ಯಾರು? ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಸ್ ಪರ್ ಸೆಕ್ಷನ್ 216 ಆಫ್ ಇಂಡಿಯನ್ ಸೆಕ್ಷನ್ ಅಲ್ಲ, ಆರ್ಟಿಕಲ್ 216 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 87th. ವಾಟ್ ಈಸ್ ದ ಎಫೆಕ್ಟ್ ಆಫ್ ಡೆಫಿಸಿಟ್ ಫೈನಾನ್ಸಿಂಗ್ ಆನ್ ಎಕಾನಮಿ? ಹಣಕಾಸಿನ ಕೊರತೆಯಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ ಅದು ಇನ್ಫ್ಲೇಷನ್. ಸೊ ನಾವು ಸ್ವಲ್ಪ ಈ ಜನರಲ್ ನಾಲೆಜ್ ಕೂಡ ಗೊತ್ತಿರಬೇಕು. 88th question. Compounding of offence is defined under which section of CRPC? A section 315, B section 320, C section 321 and D section 306. ಕಂಪೌಂಡಿಂಗ್ ಆಫ್ ಒಫೆನ್ಸಸ್, ರಾಜಿ ಮಾಡಿಕೊಳ್ಳುವಂಥದ್ದು, ಅಪರಾಧಗಳ ರಾಜಿ, ಅದು ನಾವು ಎರಡು ಟೇಬಲಲ್ಲಿ ಸೆಕ್ಷನ್ 320 ಕಾಣ್ತೇವೆ. ಒನ್ ವಿತ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್, ಒನ್ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಎರಡು ಟೇಬಲಲ್ಲಿ ನಾವು ಕಾಣ್ಬೋದು. 89th question. When two persons mutually transfer the ownership of one thing for the ownership of another, either thing or both things being money only, the transaction is called A barter, B sale, C an exchange and D none of the above. ಸೊ ಒಂದು ವಸ್ತುಗೆ ಇನ್ನೊಂದು ವಸ್ತುವನ್ನು ಎಕ್ಸ್ಚೇಂಜ್ ಮಾಡ್ಕೊಡೋಂಥದ್ದು, ಹಣದ ಬದಲು, ಅದಕ್ಕೆ ಎಕ್ಸ್ಚೇಂಜ್ ಅಂತ ಕರೀತಾರೆ. ಅದನ್ನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಗವರ್ನ್ ಮಾಡುತ್ತೆ ಅಂಡರ್ ಸೆಕ್ಷನ್ 118. 90th question. Committal proceedings under section 209 of CRPC 1973 are in nature of A investigation, B trial, C enquiry and D none of the above. ಸೊ ಕಮಿಟಲ್ ಪ್ರೊಸೀಡಿಂಗ್ಸ್ ಯಾವ ಥರ ಅಂತ ಕನ್ಸಿಡರ್ ಮಾಡ್ತಾರೆ? ಅದು ಎನ್ಕ್ವೈರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಸೆಕ್ಷನ್ 209 323 ಎಲ್ಲ ಬರುವಂಥದ್ದು, ಕಮಿಟಲ್ ಬರುವಂಥದ್ದು, ಅದು ಎನ್ಕ್ವೈರಿ ಅಂತ ಪರಿಗಣಿಸ್ಬೋದು. 91st question. The Supreme Court recognized sexual harassment at workplace as a human rights violation in the case of. ಸೊ ವರ್ಕ್ ಪ್ಲೇಸಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗೋದು ಹ್ಯೂಮನ್ ರೈಟ್ ವೈಲೇಷನ್ ಆಗುತ್ತೆ ಅಂತ ಯಾವ ಕೇಸಲ್ಲಿ ಹೇಳಿದ್ದು? ಅ ವೆರಿ ಫೇಮಸ್ ಕೇಸ್ ನೋನ್ ಆಸ್ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. 92nd question. Examination after the cross examination of a witness by the party who called him is called A examination chief, B re-cross examination, C re-examination and D none of the above. ಅದು ಸಿ re-examination ಸೆಕ್ಷನ್ 137 ಹೇಳ್ತಾರೆ. ಯಾವ ಪಾರ್ಟಿ ಒಬ್ಬರನ್ನ ಕರೆಸಿರ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ ಮತ್ತೆ ಅದೇ ಕರೆಸಿರೋ ಪಾರ್ಟಿ ಅವ್ರನ್ನ ಎಕ್ಸಾಮಿನ್ ಮಾಡಿದರೆ ಅದಕ್ಕೆ ರೀ-ಎಕ್ಸಾಮಿನೇಷನ್ ಅಂತ ಕರೆಯುವಂಥದ್ದು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂಥದ್ದು. 93rd. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದಿ ಫಾಲೋವಿಂಗ್. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಸೊ ಇದರಲ್ಲಿ ನಾವು ಹೇಳಲಿಕ್ಕೆ ಹೋದರೆ, ಕೋರ್ಟ್ ಶಾಲ್ ನಾಟ್ ಟೇಕ್ ದಿ ಹೆಲ್ಪ್ ಆಫ್ ಡಿಫೆನ್ಸ್ ಕೌನ್ಸಿಲ್ ಇನ್ ಪ್ರಿಪೇರಿಂಗ್ ದಿ ಕ್ವಶನ್ಸ್. ಇದು ರಾಂಗ್ ಆನ್ಸರ್. ಇದೆಲ್ಲ ಕೂಡ ಸೆಕ್ಷನ್ 313 ಬರುವಂಥದ್ದು. ಕೋರ್ಟ್ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಡಿಫೆನ್ಸ್ ಕೌನ್ಸಿಲ್. 303 ಸ್ಟೇಟ್ಮೆಂಟ್ ಕ್ವಶನ್ಸ್ ಫ್ರೇಮ್ ಮಾಡಲಿಕ್ಕೆ ಕೋರ್ಟ್ ಡಿಫೆನ್ಸ್ ಕೌನ್ಸಿಲು ಹಾಗೆ ಪ್ರಾಸಿಕ್ಯೂಷನ್ ಹೆಲ್ಪ್ ತೊಗೊಳ್ಬೋದು. ಹಾಗೆ ಓತ್ ಶಾಲ್ ನಾಟ್ ಬಿ ಅಡ್ಮಿನಿಸ್ಟರ್ಡ್. ಸೊ ಇದು ರಾಂಗ್ ಆನ್ಸರು. ಅಕ್ಯೂಸ್ ಇಸ್ ಲಯಬಲ್ ಟು ಅಕ್ಯೂಸ್ ಇಸ್ ನಾಟ್ ಲಯಬಲ್ ಟು ಬಿ ಪನಿಷ್ಡ್ ಇಫ್ ಇ ಗಿವ್ಸ್ ಫಾಲ್ಸ್ ಆನ್ಸರ್ಸ್. ಆ ಕಾರಣಕ್ಕೆ ಅಕ್ಯೂಸ್ನ ಪನಿಷ್ ಮಾಡಲಿಕ್ಕೆ ಇಲ್ಲ. ಬಿಕಾಸ್ ಇಟ್ ಬಿಕಮ್ಸ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್. ಹಾಗೆ ಬಿ is the correct answer because accused shall not be liable to be punished if he refuses to answer any question under section 313 of CRPC. So B is the correct answer. 94th question.
Section 16 of Hindu Succession Act 1956 deals with A. General rules of succession in case of female Hindu, B. Order of succession of a female Hindu, C. Manner of distribution among heirs of a female Hindu, D. Both B and C. D is the correct answer. So 16 ಪ್ರಕಾರ ಇಲ್ಲಿ ಆರ್ಡರ್ ಆಫ್ ಸಕ್ಸೆಷನ್ ಆಫ್ ಫೀಮೇಲ್ ಹಿಂದೂನು ಹೇಳ್ತಾರೆ, ಹಾಗೆ ಆ ಫೀಮೇಲ್ ಹಿಂದೂ ಅವರ ಏರ್ಸಿಗೆ ಹೇಗೆ ಆ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದು ಕೂಡ. ಸೊ ಬಿ ಆ್ಯಂಡ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 95th question. B assaults A using sharp-edged weapon resulting in an injury which is 6 cm long and half centimeter deep in the right forearm of A. B is liable to be charged for an offence punishable under A. Section 323, B. Section 324, C. Section 325 and Section 326. ಇಲ್ಲಿ ಕಾಣ್ತಾ ಇರುವಂಥ ಶಾರ್ಪ್ ಎಜ್ಡ್ ವೆಪನ್ ಉಪಯೋಗಿಸ್ಕೊಂಡು ಯಾರಿಗೂ ಒಂದು ಇಷ್ಟು ದೊಡ್ಡ ಗಾಯ ಮಾಡಿದರೆ ಅವರ ಬಲಗೈಗೆ, ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಇಟ್ ಬಿಕಮ್ಸ್ ಸೆಕ್ಷನ್ 324 ವಾಲಂಟರಿ ಕಾಸಿಂಗ್ ಹರ್ಟ್ ಬೈ ಡೇಂಜರಸ್ ವೆಪನ್ಸ್ ಅಂತ ಆಗುತ್ತೆ. ಅದಕ್ಕೆ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 96th question. Section 22 of Hindu Succession Act 1956 provides for a right of preemption among co-heirs, a presumption in cases of simultaneous death, C. disqualifications of an heir, and D. escheat. ಅದಕ್ಕೆ A is the correct answer. Section 22 ಪ್ರಕಾರ co-heirs among right of preemption ಅಂತ ಹೇಳೋದಕ್ಕಿಂತ ಪ್ರಿಫರೆನ್ಷಿಯಲ್ ರೈಟ್ ಅಂತ ಹೇಳ್ಬೋದು. ಪ್ರಿಯಂಷನ್ನು ಮತ್ತು ಪ್ರಿಫರೆನ್ಷಿಯಲ್ ರೈಟ್ಗೆ ಒಂದು ಮೈನ್ಯೂಟ್ ಡಿಫ್ರೆನ್ಸ್ ಇದೆ, ಅದೇ ಸೆಕ್ಷನ್ 22 ಅದನ್ನು ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳುವಂಥದ್ದು. 97th question. Which section of Arbitration and Conciliation Act provides for enforcement of arbitral award? A. Section 36, B. Section 35, C. Section 34 and 4. D. None of the above. ಆರ್ಬಿಟ್ರಲ್ ಅವಾರ್ಡನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಯಾವ ಸೆಕ್ಷನ್ ಇರುವಂಥದ್ದು? ಅದು ಸೆಕ್ಷನ್ 36. ಹಾಗೆ 98th question. The chairman of a member of State Public Service Commission can be removed from his office by the A. President of India, B. Governor of the state, C. Chairman of UPSC and D. Chief Justice of India. ಸೊ ಇದ್ರ ಪ್ರಕಾರ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಚೇರ್ಮನ್ ಅಥವಾ ಮೆಂಬರ್ನ ಯಾರು ರಿಮೂವ್ ಮಾಡ್ಬೋದು? ಸೊ ಇದರಲ್ಲಿ ಗವರ್ನರ್ ಅಲ್ಲ, ಓನ್ಲಿ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದು ನಾವು ಆರ್ಟಿಕಲ್ 317 ನೋಡ್ಬೋದು, ರಿಮೂವಲ್ ಆ್ಯಂಡ್ ಸಸ್ಪೆನ್ಷನ್ ಆಫ್ ಅ ಮೆಂಬರ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್. 99th question. Which of the following is not a ground for divorce under Hindu Marriage Act 1955? It is C. ಈ ಲೆಪ್ರಸಿ ಹೇಳುವಂಥದ್ದು ಕುಷ್ಠರೋಗ ಅಂತ ಏನಿತ್ತು ಅದನ್ನು ರಿಪೀಲ್ ಮಾಡಿದ್ದಾರೆ, ಒಮಿಟ್ ಮಾಡಿದ್ದಾರೆ. ಸೊ ಸೆಕ್ಷನ್ 13 ಇರುವಂಥ ಗ್ರೌಂಡ್ಸ್ ಆಫ್ ಡಿವೋರ್ಸಲ್ಲಿ ಈಗ ಲೆಪ್ರಸಿ ಕುಷ್ಠರೋಗ ಅನ್ನೋದಿಲ್ಲ. ಹಾಗೆ ಲಾಸ್ಟ್ ಕ್ವಶನ್ನು. ದ ಡಿಲೇ ಇನ್ ಮೇಕಿಂಗ್ ಅನ್ ಅಪ್ಲಿಕೇಶನ್ ಫಾರ್ ಸೆಟ್ಟಿಂಗ್ ಅಸೈಡ್ ದಿ ಆರ್ಬಿಟ್ರಲ್ ಅವಾರ್ಡ್ ಅಂಡರ್ ಸೆಕ್ಷನ್ 34 ಆಫ್ Arbitration and Conciliation Act 1996. A can be condoned for a maximum period of 15 days, B can be condoned for a maximum period of 30 days, C can be condoned for a maximum period of 60 days, and D cannot be condoned except on the orders of the High Court. ಸೊ ಅದು B is the correct answer. ಅದಕ್ಕೆ ನಾವು ಸೆಕ್ಷನ್ 34 ಹೆಚ್ಚು ಅಂದರೆ 30 ಡೇಸ್ ತನಕ ಮಾತ್ರ ಕಂಡೋನ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಈ ಸೆಟ್ಟಿಂಗ್ ಅಸೈಡ್ ಆರ್ಬಿಟ್ರಲ್ ಅವಾರ್ಡ್ ಮಾಡಲಿಕ್ಕೆ ಅಪ್ಲಿಕೇಶನ್ ಏನು ಹಾಕ್ತಾರೆ ಅದು ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇಷ್ಟು ನಾವು 100 ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ನಾವು ನೋಡಲಿಕ್ಕೆ ಹೋದರೆ ಈ ಅನ್ಅಕಾಡೆಮಿ ಬಗ್ಗೆ ನಾನು ನಿಮಗೆ ಭಾಳಷ್ಟು ಪ್ರತಿ ಸಲ ಹೇಳ್ತಿರ್ತೇನೆ. ಸೊ ಯಾವಾಗಲೂ ಅನ್ಅಕಾಡೆಮಿ ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಸೊ ನೀವು ಈಗ 25th ಸ್ಟಾರ್ಟ್ ಆಗಿದೆ. ಇಫ್ ಯು ಕಂಟಿನ್ಯೂ ವಿತ್ ದ್ಯಾಟ್ ಒಂದು 2-3 ದಿನದಲ್ಲಿ ಈ ಒಂದು ಆಫರ್ ನಡೀಬೋದು. ಸೊ 12 ಮಂತ್ಸಿಗೆ ನೀವು ಅಟ್ಲೀಸ್ಟ್ 9,000 ಸೇವ್ ಮಾಡುವಂಥ ಒಂದು ಆಪ್ಷನ್ ಇದೆ. ನೀವು 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಅಷ್ಟು ಉಳಿತಾಯ ಆಗುತ್ತೆ. ಸೊ ನೀವು ಇಫ್ ಯು ಆರ್ ಪ್ಲ್ಯಾನ್ ಟು ಜಾಯಿನ್ ಫಾರ್ ಎನಿ ಸಬ್ಸ್ಕ್ರಿಪ್ಷನ್ಸ್ ಫಾರ್ ಅನ್ಅಕಾಡೆಮಿ ದೆನ್ ದಿಸ್ ದ ರೈಟ್ ಟೈಮ್ ಆ್ಯಂಡ್ ಯು ಕ್ಯಾನ್ ಯೂಸ್ ಮೈ ಕೋಡ್ ಅಪರ್ಣಾ ಲಾ. ಹಾಗೆ ಜುಡಿಷರಿ ಟೆಸ್ಟ್ ಸೀರೀಸ್ ಕೂಡ ಬಹಳಷ್ಟು ಇದೆ, D+ ಐಕಾನಿಕ್ ಅಂತ. ಸೊ ಹಲವಾರು ಟೆಸ್ಟ್ಗಳು ನೀವು ಎಷ್ಟು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗ್ತದೆ. ಟೆಸ್ಟ್ಗಳನ್ನು ಮಾಡ್ತಾ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಕಾಣ್ತಾ ಇರೋಂಥ ಸ್ಲೈಡಲ್ಲಿ ಇಲ್ಲಿ ಎಲ್ಲ ಫ್ರೀ ಸಬ್ಸ್ಕ್ರಿಪ್ಷನ್ಗೆ ಎಷ್ಟು, ಪ್ಲಸ್ ಸಬ್ಸ್ಕ್ರಿಪ್ಷನ್ಗೆ ಎಷ್ಟು ಟೆಸ್ಟ್ಗಳು ಅವೈಲೇಬಲ್ ಇವೆ, ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ಗಳಿಗೆ ಎಷ್ಟು ಟೆಸ್ಟ್ಗಳು ಅವೈಲೇಬಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಯಾವಾಗ ನೀವು 24 ಅವರ್ಸಲ್ಲಿ ಲಾಂಚ್ ಆದ 24 ಅವರ್ಸಲ್ಲಿ ನೀವು ಆನ್ಸರ್ ಮಾಡಿ ಅದನ್ನು ಅಟೆಂಪ್ಟ್ ಮಾಡಿ ಕೊಟ್ಟರೆ ಅದನ್ನು ಕರೆಕ್ಷನ್ ಕೂಡ ಮಾಡಿ ಕೊಡ್ತಾರೆ. ಅದೇ ಐಕಾನಿಕ್ ಲರ್ನರ್ಸ್ಗೆ ಯು ಆರ್ ಹ್ಯಾವಿಂಗ್ ಟೈಮ್ ಆಫ್ 7 days. ಹಾಗೆ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಸಾರ್ಥಿ 4.0 ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ. ಸೊ 12 ಮಂತ್ಸ್ ಡ್ಯೂರೇಷನ್ ಇರುವಂಥ ಬ್ಯಾಚ್ ಇದು. ಸೊ ಶುಭಮ್ ಉಪಾಧ್ಯಾಯ ಸರ್, ದೇವಶಿಶಿಕಾಂತ್ ಸರ್, ಹಾಗೆ ನಾನಿದ್ದೇನೆ, ಹಾಗೆ ಚಾರು ಮೋದಿ ಮ್ಯಾಮ್ ಸಹ ಇರುವಂತಹ ಒಂದು ಬ್ಯಾಚ್.
ಸೊ ಜಾಯಿನ್ ಆಗ್ಬೋದು ಇದಕ್ಕೆ ನೀವು. ಹಾಗೆ ರಾಜಸ್ಥಾನ್ ಸ್ಟೇಟ್ ಜುಡಿಷರಿ ಬ್ಯಾಚ್ ಅಂತ 6 ತಿಂಗಳ ಕೋರ್ಸ್ ಇದು. ಹಾಗೆ ಇದೆಲ್ಲ ಅನ್ಅಕಾಡೆಮಿ ಲರ್ನರ್ಸ್ ಹೂ ಹ್ಯಾವ್ ಒಬ್ಟೈನ್ಡ್ ರಾಜಸ್ಥಾನ್ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮಿನೇಷನ್ ರ್ಯಾಂಕ್ಸ್. ಸೊ ವಿ ಕಾನ್ಸುಲೇಟ್ ಆಲ್ ಆಫ್ ದೆಮ್. ಇಲ್ಲಿ ಕೆಲವರು ಮಾಕ್ ಇಂಟರ್ವ್ಯೂ ಪಾರ್ಟಿಸಿಪೆಂಟ್ಸ್ಗಳು ಕೂಡ ಆಗಿದ್ದರು. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ನೀವು ಕಾಣ್ಬೋದು. ಹಾಗೆ ಫೋಕಸ್ಡ್ ಟೆಸ್ಟ್ ಸಿರೀಸ್ ಇದೆ, ಲೈವ್ ಮೆಂಟರ್ಶಿಪ್ ಫೆಸಿಲಿಟೀಸ್ ಇದೆ, ಹಾಗೆ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಇದೆ. ಹಾಗೆ ಎಲ್ಲ ಪ್ಲಸ್ ಕೋರ್ಸ್ನ ಎಲ್ಲ ಬೆನಿಫಿಟ್ಸ್ಗಳು ಕೂಡ ನೀವು ಇಲ್ಲಿ ಕಾಣ್ಬೋದು. ಹಾಗೆ ಇಲ್ಲಿ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿರ್ಬೋದು. ಹಾಗೆ ನನ್ನ ಅಭಿಜ್ಞಾ ಲಾ ಸೀರೀಸ್ ಕೂಡ ಇದೆ. ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಯೂಟ್ಯೂಬ್ ಚಾನಲ್ ಕೂಡ, ಅಲ್ಲೂ ಕೂಡ ನಾನು ಕನ್ನಡ ಕ್ಲಾಸಸ್ಗಳನ್ನ ಮಾಡ್ತೇನೆ. ಸೊ ಎಲ್ಲ ವೀಡಿಯೋಸ್ಗಳ ಪ್ಲೇ ಲಿಸ್ಟು ಈ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೇನೆ. ಯು ಕ್ಯಾನ್ ರೆಫರ್ ಟು ದ್ಯಾಟ್. ಹಾಗೆ ನನ್ನ ಅಪರ್ಣ ಭಟ್ ಹೇಳುವಂಥ ಚಾನಲ್ ಕೂಡ ಇರುವಂಥದ್ದು, ಅದಕ್ಕೂ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಹೀಗೆ ನನ್ನ ಚಾನಲನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರಿ. ಹಾಗೆ ಇನ್ನೂ ಹಲವಾರು ಕ್ವಶನ್ ಪೇಪರ್ಸ್ಗಳ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆ ಹೊಸ ಹೊಸ ಕಾನ್ಸೆಪ್ಟ್ಸ್ಗಳು, ಕರೆಂಟ್ ಲೀಗಲ್ ಇಶ್ಯೂಸು, ಕ್ವಶನ್ ಪೇಪರ್ಸ್ಗಳು, ಟಾಪಿಕ್ಗಳು, ಇವುಗಳೆಲ್ಲನ ಹೊಸ ಹೊಸ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.